ಮಂಗಳಾಚರಣೆ ಮಾಡೋದು. ಈಗ ನೀವು ಮಳೆ ಹತ್ರ ಎರ್ಕೊಂಡು ಹಾಕೊಂಡ್ಬರ್ತೀವಿ. ನೀವು ಮಳೆ ಮೇಲೆ ಬೇಡಿಸಿದ್ರಿಂದ ನಿಮ್ಮದೇ ರಕ್ಷಣೆ ಮಾಡ್ಕೊಳ್ಳಿ. ನಾವು ಪರಕೀಯ ವ್ಯಾಖ್ಯಾನ ಖಂಡನ ಮಾಡೋದು ಅವ್ರನ್ನ ಬೈಲಿಕ್ಕೆ ಅವ್ರನ್ನ ಕೆಳಮಟ್ಟಿಗೆ ತೋರಿಸೋಕ್ಕೆ ಅಲ್ಲ, ನಾವು ಗಟ್ಟಿ ಮಾಡ್ತೀವಿ. ನೀವು ಅದನ್ನು ಏನೋ ವಿಚಾರ ಮಾಡಿದೆ ಅಂದರೆ ನಾಳೆ ನೀವೇ ವಿಚಾರ ಹಾಗೆ ಅವರು ಇದು ಕಳೆಯಲ್ಲ, ಅದ್ಯಾಕೆ ಕಳೀತಾರಲ್ಲ ಅಂತ ನಿಮ್ಗೆ ಒಮ್ಮೊಮ್ಮೆ ನಿಮ್ಮ ವ್ಯಾಖ್ಯಾನೇ ನಿಮಗೆ ಅಷ್ಟು ಸಮಸ್ಯೆ ತಂದು ಕೊಡೋದು. ಅದಕ್ಕಾಗಿ ಪರಮತ ನಿರಾಕರಣ ಪೂರ್ವಕ ಸಮತ ಸ್ಥಾಪನಾ ಕಾರ್ಯ ಇದು ಅತಿ ವಿಸ್ತೃತತೆಯ ಧನಾನುರಸ ಸಂಕ್ಷೇಪ. ಭಾಳ ವಿಸ್ತಾರವಾಗಿ ಹೇಳ್ತಾರೆ ಮನುಷ್ಯನಿಗೆ. ಅದು ಇಲ್ಲೇ ನಿಮಗೆ ತಿಳಿಸ್ತಾರ ಸಂಕ್ಷೇಪ. ವಿಕ್ಷಿಪ್ತಸ್ಯ ಏಕೀಕರಣ ಅಲ್ಲೇ ವಿಷಯ ಹೇಳ್ತಾರೆ ಸೂತ್ರ ಭಾಷೆ. ಆದರೆ ಇದು ಏಕತ್ವ ಸಂಗ್ರಹ ಮಾಡಿ ಪುತ್ರಾಭಿ ಉಕ್ತಸ್ಯ ಉಪಪಾದನ, ಬೇರೆ ಕಡೆಗೆ ತಾವು ಹೇಳಿದ್ದನ್ನು ಇನ್ನಿಷ್ಟು ಸ್ಪಷ್ಟೀಕರಣ ಮಾಡಿ. ಇವೆಲ್ಲ ಏನಂತಂದ್ರೆ ಇದು ಸ್ಪಷ್ಟೀಕರಣ ಅನೇಕ ವಿಧ. ಆದಿಪದೇನ ಕ್ವಚಿತ್ ಬಾಧಕೋದ್ಧಾರಾದಿಗ್ರಾಯ ಪರಿಮಾಣ ಆದಿಪದದಿಂದ ನಿಮ್ಮ ಹೇಳಿದ್ದಕ್ಕೆ ಪ್ರತಿವಾದಿಗಳ ಬಾಧ ತೋರಿಸ್ತಾನೆ, ಉದ್ಧಾರ ಮಾಡಿ. ಏಕತ್ರೇವ ಎಲ್ಲವನ್ನು ಹೇಳಿಕೊಡ್ತಿತ್ತಲ್ಲ ಅಂದ್ರೆ ಕಿಂ ಪ್ರಸ್ಥಾನ ಬೇರೆ. ಈ ರೀತಿಯಾಗಿ ನಿನ್ನೆ ಅನುವ್ಯಾಖ್ಯಾನದ ಸಾರ್ಥಕತೆಯನ್ನು ಹೇಳ್ತಾ ಟೀಕಾಕೃತ್ಪಾದರು ಮುಂದೆ ಹೋಗ್ತಾರೆ. ಮುಂದಿನ ಶ್ಲೋಕ ಅವರು 8ನೇ ಶ್ಲೋಕ. ತತ್ರತಾರಾಥ ಮೂಲತ್ವಂ ಸರ್ವಶಾಸ್ತ್ರಸ್ಯ ಚೇಷ್ಯತೆ ಸರ್ವತ್ರಾನುಗತತ್ವೇನ ಪೃಥಗೋಂ ಕ್ರಿಯತೆ ಆದರೂ ನಿಮ್ಮ ಈ ಶಾಸ್ತ್ರ ಪ್ರಾಮಾಣಿಕವಾಗಿದ್ದರೂ ಕೂಡ ಇದನ್ನು ವ್ಯಾಖ್ಯಾನ ಮಾಡೋ ಕಾರಣ ಇಲ್ಲ. ವ್ಯಾಖ್ಯಾನ ಮಾಡೋದ ಪೂರ್ವಪಕ್ಷ ಸಿದ್ಧಾಂತ ಅಲ್ಲ. ಬ್ರಹ್ಮಸೂತ್ರಗಳಿಗೆ ನೀವು ವ್ಯಾಖ್ಯಾನ ಮಾಡಿಕೊಂಡಿದ್ದೀರಿ, ಚಲೋ ಅಲ್ಲ, ಯೋಗ್ಯ ಅಲ್ಲ. ಯಾಕೆ ಯೋಗ್ಯ ಅಲ್ಲ ಹೇಳಿದರೆ ಈ ಬ್ರಹ್ಮಸೂತ್ರಕ್ಕೆ ವೇದವ್ಯಾಸನ ಮಂಗಳಾಚರಣೆ ಮಾಡಿದ್ರು. ಏನು ಮಂಗಳಾಚರಣೆ ರಹಿತತ್ವ. ಅದ ಕಾರಣ ಮಂಗಳಾಚರಣವನ್ನು ಬಿಲ್ಡಿ ಮಾಡುವ, ಮಂಗಳಾಚರಣವನ್ನು ಮಾಡುವ ಪರಂಪರ. ಮಂಗಳಾಚರಣೆ ಮಾಡಿದ್ರೆ ಅಥಾತ ಬ್ರಹ್ಮಜಿಜ್ಞಾಸ ಶುರು ಮಾಡಿದ್ದ ಓಂ ಅಥಾತ ಬ್ರಹ್ಮಜಿಜ್ಞಾಸ. ಅದ ಕಾರಣ ಮಂಗಳಾಚರಣೆ ರಹಿತವಾಗಿರ್ತಕ್ಕಂಥದ್ದನ್ನು ಮಾಡೋದು. ನೀವು ಅನ್ಬೋದು ಮಂಗಳಾಚರಣೆ ಯಾಕೆ ಮಾಡಬೇಕು, ಸ್ವಲ್ಪ ಅದರ ಬಗ್ಗೆ ಚರ್ಚೆ. ಅದರೊಳಗೆ ಎಲ್ಲ ವಿಚಾರ ಮಾಡ್ತಾರೆ. ಮಂಗಳಾಚರಣೆ ಮಾಡಿದರೆ ಆರಂಭ ಮಾಡಿದ ಗ್ರಂಥ ನಿರ್ವಿಘ್ನವಾಗಿ ಪರಿಸಮಾಪ್ತಿಯ ಹಿಂಗಂತಿದೆ. ಈಗ ಎಷ್ಟೋ ಗ್ರಂಥ ಆರಂಭ ಮಾಡಿರ್ತಾರೆ, ಮಂಗಳಾಚರಣೆ ಮಾಡಿ ಅಲ್ಲಿಗೆ ನಿಂದಿರ್ತಾವೆ. ಕಾದಂಬರಿ ಅಂತ ಒಂದು ಗ್ರಂಥ ಅಲ್ಲಿ ಭಾಳ ಭಟ್ಟ ಸಾಕಷ್ಟು ಮಂಗಳಾಚರಣೆ ಮಾಡಿ ಅದಕ್ಕೆ ನಿಂತು ಇನ್ನೊಬ್ಬಾತ ಕಿರಣಾವಧಿ ಮಾಡಿ ಮಂಗಳಾಚರಣೆ ಮಾಡಿ ಅದು ಪೂರ್ಣ ಮುಗಿದು. ಈಗ ಮಂಗಳಾಚರಣೆ ಎಲ್ಲಿ ಮಾಡಿದ್ದಾರೆ ಆ ಗ್ರಂಥ ಪೂರ್ಣ ಮುಗಿದಿಲ್ಲ. ಮಂಗಳಾಚರಣೆ ಯಾರು ಮಾಡಿಲ್ಲ ಮುಗಿದ. ಇದಕ್ಕೇನಂತ ಮಂಗಳಾಚರಣೆ ಕಾರಣನೋ ಅಲ್ಲಿ ಉತ್ತರ ಕೊಡ್ತಾರೆ. ಮಂಗಳಾಚರಣೆ ಎಂಬುವಂಥ ಮಾಡುವುದು ಅಷ್ಟೇ ಅಲ್ಲ, ಭಕ್ತಿ ಶ್ರದ್ಧೆಯನ್ನು ಮಾಡಿ ಆ ಭಕ್ತಿ ಶ್ರದ್ಧೆಯನ್ನು ಮಾಡಬೇಕಿಲ್ಲ. ಭಕ್ತಿ ಶ್ರದ್ಧೆಯಿಂದೇ ಮಾಡಿದಾರಂತೆ ಇಟ್ಕೋರು. ಅವರಿಗೆ ವಿಘ್ನಗಳು ಭಾಳ ಇರ್ತಾವೆ. ಆ ವಿಘ್ನಗಳು ಹಿಂಗಿರ್ತಾವಲ್ಲ, ಆರಂಭ ಕರ್ಮವಶಾತ್ ಏನು ಮಾಡಿದ್ರು ಹೋಗಂಗೆ ಅಂತ ವಿಘ್ನ ಇರ್ತವೆ. ಕೆಲವು ಅದೇ ಜಡ್ಡ ಸಾಮಾನ್ಯ ಜಡ್ಡ ಇರ್ತಾವೆ. ಡಾಕ್ಟರು ಕೆಲವು ಗುಳಿಗೆ ಔಷಧ ಕೊಟ್ಟು ಭಾಳ ಇರ್ತದೆ, ಆಪರೇಷನ್ ಮಾಡುತ್ತೆ. ಅದು ಇಲ್ಲ ಅಂದರೆ ಏನಪ್ಪ ಕಾಣ್ತಾನೆ ಹಿಂಗಿರ್ತಾವೆ. ಆದ ಕಾರಣ ಮಂಗಳಾಚರಣವನ್ನು ಮಾಡಿದ್ದೇ
ಭಾಳ ಉಂಟು, ಮಾಡಬೇಕು. ಅಲ್ಲ, ಇನ್ನೊಂದು ಪ್ರಶ್ನೆ, ಮಂಗಳಾಚರಣೆ ಯಾರು ಮಾಡಿಲ್ಲ ಅವ್ರಿಗಂತ ಮುಗ್ದಾವಲ್ಲ ಅಂತ, ಅದು ಸಣ್ಣ ಉತ್ತರ. ಈ ವಿಘ್ನ ವಿಘಾತ ಮಾಡಲಿಕ್ಕೆ ಏನೇನು ಪುಣ್ಯ ಬೇಕು ಅದು ಪುಣ್ಯ ಇರ್ತದೆ, ಸ್ಟಾಕ್ ಇರ್ತದೆ. 3 ಜನ್ಮ ಏನೋ ಮಹಾಪುಣ್ಯ ಮಾಡಿರ್ತಾರೆ. ಆ ಪುಣ್ಯದ ಪ್ರಭಾವದಿಂದ ಈಗ ಅವರಿಗೆ ಲಕ್ಷ್ಮೀ ಪೂಜಾ ಮಾಡಿದರೆ ಸಂಪತ್ತಿ ಸಿಗ್ತದೆ ಅಂತ ಹೇಳ್ತಾರೆ. ಈ ಲಕ್ಷ್ಮೀ ಪೂಜಾ ಮಾಡೋರು ಮಾಡೇ ಮಾಡ್ತಿರ್ತಾರೆ, ಸಂಪತ್ತಿ ಭಾಳ ಬರಂಗಿಲ್ಲ. ಏನೋ ಮಾಡದೆ ಇದ್ದವ್ರಿಗೆ ಭಾರಿ ಭಾರಿ ಸಂಪತ್ತಿ ಇರ್ತದೆ. ಇದು ಹೆಂಗೆ ಜನ್ಮಾಂತರದ ಒಳಗೆ ಅವರು ದಾನ ಮಾಡಿರ್ತಾರೆ, ಇದು ಮಾಡಿರ್ತಾರೆ, ಯಾವುದೋ ಪುಣ್ಯ ಇರ್ತದೆ. ಆ ಎಲ್ಲ ಕಾರಣಗಳಿಂದ ಏನಾಗ್ತದೆ ಅಂದರೆ ಇಲ್ಲಿ ನಿಮಗೆ ಉತ್ತರ ಕೊಟ್ಟಂಗಾಗಿ. ಆದರೆ ಮಂಗಲಾಚರಣೆ ಮಾಡೋದರಿಂದ ಪ್ರಯೋಜನ ಮಾತ್ರ ಸಾಕಷ್ಟು. 99% ಎಲ್ಲ ಮಂಗಲಾಚರಣೆ ಮಾಡ್ಯಾರ, ಪ್ರಯೋಜನ ಸಿಗ್ತದೆ. ಕೆಲವು ಕಡೆಗೆ ಆಗಿಲ್ಲ ಅಂತಂದ್ರೆ ಅದು ಕರ್ತವ್ಯಗುಣ್ಯ ಮಾಡೋದೇನೋ ಅವರಿಗೆ ಪ್ರಾಧಿಕಾರ ಇರ್ತದೆ, ಸರಿ ಮಾಡಲಾಗಿಲ್ಲ, ಹೆಂಗೆ ಮಾಡ್ಬೇಕು ಹಂಗೆ ಮಾಡಲಾಗಿಲ್ಲ. ಇವೆಲ್ಲ ಕಾರಣಗಳಿಂದ ನಿಮಗೆ ಈ ಮೆಡಿಕಲ್ ಸೈನ್ಸ್ ದೃಷ್ಟಾಂತ ಕೊಟ್ಟ ಸಾಕು. ಔಷಧ ತೊಗೊಂಡು ಅವ್ರಿಗೆ ಎಲ್ಲ ಕಡಿಮೆ ಅಲ್ಲ, ಭಾಳ ಮಂದಿ ಕಡಿಮೆ ಆಗಿಲ್ಲ, ಕಡಿಮೆ ಆಗಿರ್ತದೆ. ಹಾಗಾದ್ರೆ ಔಷಧ ರೋಗ ನಿವಾರಕ ಹೌದಾ? ಭಾಳ ಮಂದಿನ ಪ್ರಾಕ್ಟೀಸ್ ಮಾಡಿರ್ತಾರೆ, ಮಾಡೇ ಕೊಟ್ಟಿರ್ತಾರೆ, ಆದರೂ ಕಡಿಮೆ ಆಗಂಗ. ಪುನಃ ಕಾರಣ ಅವ ಪಥ್ಯ ಮಾಡಿರಂಗಿಲ್ಲ, ನೀವು ಸರಿ ಕೊಟ್ಟಿರಂಗಿಲ್ಲ, ಸರಿ ಬಣ್ಣ ತೊಗೊಂಡ್ರಂಗಿಲ್ಲ. ಇವ್ರ ಬಾಡಿ ಸಿಸ್ಟಮೇ ಬೇರೆ ಇರ್ತದೆ, ಸ್ವಲ್ಪ ಹಂಗೂ ಇರ್ತದೆ. ಪ್ರತಿಯೊಂದು ಬಾಡಿ ಒಳಗೆ ಎಲ್ಲ ಥರದ ಆ್ಯಕ್ಷನ್ಸ್ ಆಗ್ತಾರೆ, ಹೋಗಿರ್ತಾವೆ. ಆದರೂ ಕೂಡ ಭಾಳ ಮಂದಿಗೆ ಇದೇನಾಗಿ ಆ್ಯಕ್ಷನ್ ಆಗಿದ್ದರಿಂದ ಇದು ಯೋಗ ತಗೋದಿದ್ದೀವಿ ಹಂಗೆ ಅಂತೀವಿ. ಹಾಗೆ ನಾವು ಕೂಡ ನೋಡಿ 100% ಈ ಔಷಧ ಕಡಿಮೆ ಆಗಿದ್ದು ಎಲ್ಲಾದರೂ ಉದಾಹರಣೆ ನಿಮ್ಮ ಸೈನ್ಸ್ ಹೇಳಿ. ಏನೋ ಭಾಳ ಮಂದಿ ಏನಾದ ಆಗಿರ್ತದೆ. ನೀವು ಔಷಧ ತಯಾರು ಮಾಡೋರು, ನೀವು ಔಷಧ ತಯಾರು ಮಾಡೋರು ಇವರು ಮನೆಯವರು, ನಿಮ್ದೇನದ ನಿಮ್ದು ಇದು ಸ್ಟೇಟ್ಮೆಂಟ್ ಏನದ? ಬಾಡಿ ಮೇಲೆ ವೇರಿಯೇಷನ್, ಜೆನೆಟಿಕ್ ವೇರಿಯೇಷನ್, ಸಿಸ್ಟಮ್ ವೇರಿಯೇಷನ್, ಆಮೇಲೆ ಡೇ ಟು ಡೇ ಅವ್ರ ಇದ್ರ ಮೇಲೆ ವೇರಿಯೇಷನ್ ಆಗ್ತಿರ್ತದೆ. ಎಲ್ಲ 100% ಇಮ್ಯುನಿಟಿ ಪವರ್ ರೆಸ್ಪಾಂಡ್ ಬೇರೆ ಆಗ್ತದೆ. ಅಲ್ಲ, ಈಗ ಒಂದು ನಾವು 1000 ಮಂದಿ ಮೇಲೆ ಪ್ರಯೋಗ ಮಾಡಿದಾಗ ಭಾಳ ಮಂದಿಗೆ ಆ್ಯಕ್ಷನ್ ಆದಾಗ ಅಷ್ಟು ಬಿಟ್ಟು ಕೆಲವು ಆಗದೆ ಅಂತ ಬಿಟ್ಟು ಹಂಗೆ ತಿಳ್ಕೊಬೇಕು. ಈ ಕರ್ಮಗಳು ಇದನ್ನ ಆ್ಯಕ್ಷನ್ ಭಾಳ ಮಂದಿಗೆ ಪ್ರಯೋಗ ಆಗ್ಯದ. ಮಂಗಳಾಚರಣೆ ಮಾಡಿದವ್ರಿಗೆ ಇದನ್ನ ಪರಿಹಾರ ಆಗ್ಯಾವ, ಕೆಲವು ಆಗಿಲ್ಲ. ಇದಕ್ಕೆ ಅದಕ್ಕೆ ವ್ಯತ್ಯಾಸ ಅಂದರೆ ಇಲ್ಲಿ ಫಲ ಸಾಕ್ಷಾತ್ ಕಾಣಿಸ್ತದೆ, ಅದೇ ಅದೃಷ್ಟ ಪುಣ್ಯ. ಆ ಪುಣ್ಯದಿಂದ ಇವ್ರಿಗೆ ಆಗಬೇಕು, ಆ ಪುಣ್ಯ ಪ್ರವರ್ತಕ ದೇವರು ಇವೆಲ್ಲ ಏನಾಗ್ತದೆ, ಹೆಚ್ಚು ಹಾಗಿಲ್ಲ ಅದೃಷ್ಟವು, ಇದು ಹೆಚ್ಚವಾಗಿ ದೃಷ್ಟವು. ಇಲ್ಲಿ ನಂಬಿಕೆ ಹೆಚ್ಚದ, ನಂಬಿಕೆ ಸತ್ತರಿಷ್ಟ. ಅದು ಮಂಗಳಾಚರಣೆಗಳನ್ನು ಮಾಡುವುದು ಇದು ಅವಿಗೀತ ಶಿಷ್ಟಾಚಾರ ಪರಂಪರಾ ದಿನ ಅವಗತ ಅವಶ್ಯಂ ಕರಣೀಯಂ ಅಂತ. ಅವಿಗೀತ ಶಿಷ್ಟಾಚಾರ, ಅವಿಗೀತ ಅಂದ್ರೆ ಅನಿಂದ್ಯ, ಎಲ್ಲರಿಂದಲೂ ಮಾನ್ಯವಾಗಿರತಕ್ಕಂತಹ ಶಿಷ್ಟಾಚಾರ ಪರಂಪರಾ ಪ್ರಾಪ್ತದಿಂದ, ಅವರಿಗೆ ಶಿಷ್ಟಾಚಾರ ಪರಂಪರಾದಿಂದ ಇದನ್ನು ಮಾಡ್ತಕ್ಕಂಥವರಾಗಿದ್ದಾರೆ ಮಂಗಳಾಚರಣೆ. ಆದ್ದರಿಂದ ಇದನ್ನು ಮಾಡಬೇಕು. ಅವಿಗೀತ ಶಿಷ್ಟಾಚಾರ ಪರಂಪರಾದಿನ ಶಿಷ್ಟಾಚಾರ ಬಂದವು, ಮಹಾನುಭಾವರು ಒಬ್ಬರಿಗೊಬ್ಬರು ಹೇಳ್ಕೊಂಡು ಬಂದಿದ್ದಾರೆ. ಇದನ್ನು ಅವಶ್ಯವಾಗಿ ಇದನ್ನು ಮಾಡಬೇಕು. ಅಡ್ಡಿ ಆತಂಕ ಮಾಡೋರು ಯಾರು ಇರ್ತಾರೆ? ಪರಮಾತ್ಮಕ್ಕೆ ಸತ ಮಾಡಲಿಕ್ಕೆ ಏನು ಮಂಗಳಾಚರಣೆ ಮಾಡಿ ಅಡ್ಡಿ ಆತಂಕ ಮಾಡೋರು ಪರಮಾತ್ಮನೇ ಅಡ್ಡಿ ಮಾಡ್ತಾರೋ? ಯಾರಿಗೆ ಹೆಸರು ಯಾರು ಅಡ್ಡಿ ಮಾಡೋದು? ನಮ್ಮ ಪಾಪ ಅಡ್ಡಿ ಮಾಡ್ತಾರೆ. ನಾವು ಮಾಡಿದ ಕೆಟ್ಟ ಕರ್ಮ ಇರ್ತದಲ್ಲ, ಅಡ್ಡಿ ಮಾಡ್ತಾರೆ. ಅದು ಆ ಪಾಪವನ್ನು ಪರಮಾತ್ಮ ಪ್ರಾರಬ್ಧ ಕರ್ಮ ರೂಪ ನಿಮ್ಗೆ ಕೊಟ್ಟಿರ್ತಾನೆ. ಹೋಗೇ ಮಾಡೋದು, ಅದು ಹೋಗಿ ಮಾಡಬೇಕು. ಕನ್ಫ್ಯೂಷನ್ ಅದ ಸಾಕಷ್ಟು ಅದಂತೆ ಕೂತೀವಿ ನಾವು ಕನ್ಫ್ಯೂಷನ್ ತೊಗೊಂಡು ಕೂತಾವೇ ಇಲ್ಲ ಎಲ್ಲರೂ. ಆದ್ರೆ ಅದು ಇಂಥ ಪಾಪ ಇರ್ತದಲ್ಲ, ಏನು ಇಂಥ ಮಹಾಪಾಪ ಇರ್ತದ, ಅದನ್ನು ನಿವಾರಣೆ ಮಾಡಲಿಕ್ಕೆ ಶಕ್ತಿ. ಆದ್ದರಿಂದ ಮಂಗಳಾಚರಣೆ ಮಾಡಬೇಕು. ಇಲ್ಲಿ ಯಾಕೆ ಮಾಡಿಲ್ಲ ಇಷ್ಟೆಲ್ಲ ಈ ಇತ್ಯಾದಿಂದ ಯಾಕೆ ಬೇಡ ಅಂದ್ರೆ ನಿಮ್ಗೆ ಯಾರು ಹೇಳಿದ್ರು ವೇದವ್ಯಾಸ ಮಂಗಳಾಚರಣೆ ಮಾಡಿಲ್ಲ?
ಮಾಡ್ಯಾರ. ಬ್ರಹ್ಮಸೂತ್ರದ ಆರಂಭ ಮಂಗಳಾಚರಣೆ ಮಾಡ್ಯಾರ. ಎಲ್ಲಿ ಮಾಡಿ ಎಲ್ಲಿ ಮಾಡ್ಯಾರ? ತತ್ಪ್ರತಾರಾಥ ಮೂಲತ್ವಂ ತತ್ಪ್ರತಾರಾಥ ಮೂಲತ್ವಂ ಸರ್ವಶಾಸ್ತ್ರಶ್ಚ ಜ್ಯೇಷ್ಠತೆ ಸರ್ವತ್ರಾನುಗತತ್ವೇನ ತಗೋಂ ಕ್ರಿಯತೆ ಕಿಲೈಃ. ತತ್ರ ತತ್ರ ಅಂದ್ರೆ ಪ್ರಥಮ ಸೂತ್ರೇ, ಅಲ್ಲಿ ಅಂದ್ರೆ ಎಲ್ಲಿ? ಮೊದಲನೇ ಸೂತ್ರದಲ್ಲಿ, ಆರಂಭದ ತತ್ವ ಅಂದ್ರೆ ಅಲ್ಲಿ ಅಂದ್ರೆ ಮೊದಲನೇ ಸೂತ್ರದಲ್ಲಿ. ತಾರಾ ಅಥ ಮೂಲತ್ವಂ. ತಾರ ಅಂದ್ರೆ ಓಂಕಾರ, ತಾರ ಓಂಕಾರಕ್ಕೆ ತಾರ. ಮತ್ತು ಅಥ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಮೊದಲನೇ ಸೂತ್ರ. ಮೊದಲನೇ ಸೂತ್ರವಾಗಿ ಮೊದಲನೇದು ಯಾವುದು? ಓಂ. ಎರಡನೇದು ಅಥ. ಓಂ ಅಥಾತೋ ಅಮನ್ ಮೂರನೇದು ಅತಃ. ಓಂ ಅಥ ಅತಃ ಬ್ರಹ್ಮ ಜಿಜ್ಞಾಸ. ಓಂ ಅದು ಮುಂದೆ ಹಚ್ಕೊಂಡು. ಓಂ ಅಥ ಅತಃ ಬ್ರಹ್ಮ ಜಿಜ್ಞಾಸ. ಮತ್ತೆ 5 ಪದಗಳು. ಓಂ ಅಥ ಓಂ ಅಥ ಅತಃ ಬ್ರಹ್ಮ ಜಿಜ್ಞಾಸ. 5 ಪದಗಳಿಂದ ಕೂಡಿದ ವಾಕ್ಯ. ಇಲ್ಲಿ ನೋಡಿ, ಎಷ್ಟೋ ವೇದವ್ಯಾಸರ ಸೂತ್ರವನ್ನಷ್ಟು ಗಂಭೀರವಾಗಿ ಪರಿಗಣಿಸಿ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡಿಕೊಳ್ತಾರಂದ್ರೆ ಆ ವೇದವ್ಯಾಸರ ಸೂತ್ರ ಎಷ್ಟು ವೇಟ್ಫುಲ್. ಅದು ಓದೇ ಇದ್ದವ್ರಿಗೆ ಏನೋ ಹೇಳ್ತಾರಪ್ಪ ಅಂತ ಅನ್ಸುತ್ತೆ. ಈ ಸಂಗೀತ ಬಲ್ಲವರಿಗೆ ಸಣ್ಣ ಸಣ್ಣ ರಾಗ ತಾಳ ತಪ್ಪಿದ್ರೆ ದುಃಖ ಆಗ್ತದೆ. ಗೊತ್ತಿಲ್ಲ ಅದು ಏನು ಹೇಳ್ತಾರೆ, ಒಂದು ಇಷ್ಟೇ ಆಗ್ತದೆ, ಕ್ಲಾಸ್ ಮುಂದೆ ಹೋಗದೆ. ಅದರ ಮಹತ್ವ ಗೊತ್ತಿದ್ದವರಿಗೆ ಅದು ತಪ್ಪಾದ್ರೆ ದುಃಖ. ಅಲ್ಲಿ ಅದನ್ನು ಈ ವೇದವನ್ನೇ ಅನುಭವ ಹೇಳಾಕ ನೀವು ಅಪಸ್ವರ ಮಾಡಿದ್ರೆ ಅಂದರೆ ಕೆಟ್ಟದ್ದು. ಅಸ್ವರವಾಗಿ ಅಂದರೆ ಪರವಾಗಿಲ್ಲ, ಎಲ್ಲ ಕಡೆ ಹೀಗೆ. ಆದ ಕಾರಣ ವೇದವ್ಯಾಸ ದೇವರ ಈ ಸೂತ್ರಕ್ಕೆ ಶ್ರೀಮದಾಚಾರ್ಯರು ಮಂಗಳಾಚರಣೆ ಅದ ಅಂತ ಎಲ್ಲದ ಓಂ, ಇದೇ ಮಂಗಳಾಚರಣೆ. ಓಂ ಶಬ್ದಕ್ಕೆ ಅರ್ಥ ಏನು? ಸಾಮಾನ್ಯವಾಗಿ ಓಂ ಒಳಗೆ ಅ ಉ ಮ ಕೂಡೆ ಓಂ ಆಗಿ, ಮತ್ತಿನ್ನೂ ಅನೇಕವ ಅ ಉ ಮ ಮುಂದ ಕಾರ ಸಕಾರ ಉಕಾರ ಉಕಾರ ಮನೆಗೆ ಅತಿ ಶಾಂತ, ಶಾಂತ ಅತಿ ಶಾಂತ. 8 ಪದ. ಅಕಾರ ಮುಕಾರ ಮಕಾರ ನಾದ ಶಾಂತ ಅತಿ ಶಾಂತ. ಇವು 3 5 8 ಪಾರ್ಟ್ಸ್ ಓಂಕಾರ. ನಾದ, ಬಿಂದು, ದೋಷ, ಶಾಂತ, ಅತಿ ಶಾಂತ. ಓಂ ಓಂ ಅಲ್ಲ, ಓಂ ಓಂ. ಒಂದು ಕಂಚಿನ ಗಂಟೆಯನ್ನು ಬಡದ ಅದು ಕಿವಿ ಹಚ್ಚಿದೆ. ಅವಕಾಶ ಅದು ಕಬಣ ಬಡಿ ಟಕ್ ಅಂದು ಅದು ಮುಂದೆ ನಾದೆಲ್ಲ ಬಿಂದೆಲ್ಲ ಘೋಷಣ. ಕಂಚಿನ ಗಂಟೆ ಹೊಡೀರಿ. ಅದು ಗಂಟೆ ಹೊಡೆದು ನಿಮಗೆ ಕೇಳಿಸುವ ನಾದ ಬಂದಾದ ಮೇಲೂ ಒಳಗೆ ಕಿವಿ ಹಚ್ಚಿದ್ರೆ ಇನ್ನೂ 1 ಮೀಟ್ರ್ ಅದ ಮೀಟ್ರ್. ಅದೇ ನಾದ, ಬಿಂದು, ಕೋಶ, ಶಾಂತ, ಅತಿ ಶಾಂತ 5 ಪಾರ್ಟ್ಸ್ ಅಲ್ಲಿ. ಅಕಾರ ಉಕಾರ ಮಕಾರ ಕೇಳಿಸ್ತಾವ. ಹಂಗೆ ಕಂಚಿನ ಗಂಟೆ ಹೊಡೆದ ಕೂಡಲೇ ನಿಮಗೆ ಕೇಳಿಸ್ತಾವ, ಅಲ್ಲಿ ಆ ಅಕ್ಷರ ಇರ್ತಾವ. ಇದನ್ನ ಅನುಭವ ಓಂ ಅಂತ ಸ್ವಲ್ಪ ಉಚ್ಚಾರ ಬಂದು ಮಾಡ್ರಿ ಅಂತ ಹೇಳ್ತಾರೆ. ಓಂ ಅನ್ನು ಕೊನೆಗೆ ಮಕಾರ ಈ ಥರದ್ದು ಒಂದು ಕೆಲವೊಂದು ಕಡೆ ಮಾಡ್ತಾರೆ. ಹಂಗೇನಿಲ್ಲ, ಶಾಸ್ತ್ರ ಹೇಳಿದ್ರೆ ಓಂ ಅದು ಕೂಡಿಬಿಟ್ಟು ಅದು ಕೂಡಿಬಿಟ್ಟಾಗ ಹುಳಿ ಒಳಗೆ ಬ್ಯಾಳಿ, ಹುಣಸೆ ಹಣ್ಣ, ಮಸಾಲೆ ಸತ್ಯ ತೆಗಿತೀನಿ. ಕೂಡಿಬಿಟ್ಟು ಕೂಡಿಬಿಟ್ಟು ಅದರಿಂದ ಅ ಇಲ್ಲ ಓಮ. ಯಾಕಂದ್ರೆ ಅದರೊಳಗೆ ಲೀನಾಗಿದ್ದಂತ ತೆಗಿಲ್ಲ. ಕಾರಣ ಓಮ ಕೊನೆಗೆ ಮ ಅಂತಾರೆ. ಮ ಜಾಸ್ತಿ
ಇದು ತಾರ ಅಂತ. ತಾರ ತಾರ ಅಂತ ಓಂಕಾರಕ್ಕೆ ಶ್ರೀಮದಾಚಾರ್ಯ ತಾರ ತಾರ ಅಂತ ಯಾಕಂದ್ರು ಆಚಾರ್ಯ ಅಂದ್ರೆ ತರಂತಿ ಅನೇನ ಅನಿಷ್ಟ ನಿಶ್ಚಯಂ ಇತಿ ಓಂಕಾರ ತಾರ ಅಥವಾ ಅನಿಷ್ಟ ನಿಶ್ಚಯ. ಯಾವುದನ್ನು ಉಚ್ಚಾರ ಮಾಡಿದ ನಮ್ಮ ಅನಿಷ್ಟಗಳು ಎಷ್ಟೆಷ್ಟು ನಮಗೆ ಕೆಟ್ಟ ಪಾಪಗಳವ ಅವುಗಳ ಸಮೂಹ ನಿಶ್ಚಯಂ ತರಂತಿ ಅನೇನ ಇದರಿಂದ ದಾಟ್ತೀವಂತ ಕಷ್ಟ ಸಮೂಹವನ್ನು ನಾವು ತರಂತಿ ತಾರಯತಿ ತಾರನೇ ದಾಟೋದು ತರಂತಿ ಅನೇನ ಅನಿಷ್ಟ ನಿಶ್ಚಯ ಮಿತಿ ಓಂಕಾರ ತಾರ. ನಮ್ಮ ಅನಿಷ್ಟಗಳನ್ನು ನಾವು ಇದರಿಂದ ದಾಟ್ತೇವೆ. ಅದಕ್ಕೆ ತಾರಯತಿ ಅಂತ ತಾರಯತಿ ಅಂದ್ರೆ ದಾಟಿಸ್ತದ, ನಮ್ಮನ್ನ ಮುಂದೆ ಒಯ್ತದ. ಅದಕ್ಕೆ ತಾರ. ತಾರಶ್ಚ ಅಥಶ್ಚ ತಾರಾಥೌ ತತ್ವ ತಾರಾಥ ತಾರಾಥ ತಾರ ಮತ್ತು ಅಥ ಎರಡವೈಲು ಓಂ ಮತ್ತು ಅಥ ಸೂತ್ರೊಳಗೆ ಮೊದಲು ಓಂ ಅದ ಅರ್ಥವಿಲ್ಲ. ಅದಕ್ಕೆ ತಾರ ಮತ್ತು ಅಥ ತಾರಾಥೌ ತಯೋ ಮೂಲತ್ವ ಕ್ರಮೇಣ ಬಾರಿ. ಆ ತಾರ ಅಥಗಳ ಮೂಲ ಆಗ್ಯಾವ. ಇದಕ್ಕೆ ನಮ್ಮ ಸೂತ್ರಕ್ಕೆ ಈ ಸೂತ್ರಕ್ಕೆ ತಾರ ತಾರಶ್ಚ ಅಥಶ್ಚ ತಾರಾಥೌ ತಾರಾಥಯೋ ಮೂಲತ್ವ ಎಸ್. ತಾರ ಅಥಗಳ ಮೂಲತ್ವ ಎದಕ್ಕದ ಸೂತ್ರಕ್ಕೆ. ಹೀಗಾಗಿ ಬ್ರಹ್ಮಸೂತ್ರದ ಮೂಲ ಯಾವುವು? ಓಂ ಮತ್ತು ಅಥ ಮೊದಲು ಬಂದ ಕ್ರಮೇಣ ಆದವು ಪ್ರಯುಕ್ತವು. ಆದ ಕಾರಣ ಓಂಕಾರ ಮತ್ತು ಅಥ ಶಬ್ದಗಳು ಕ್ರಮೇಣವಾಗಿ ಬಂದಿವೆ. ಅವ್ರು ಮುಂದೇನು ಅಂದ್ರೆ ಈ ಓಂಕಾರ ಏನಾಗಿದೆ ಮಂಗಳ. ತತ್ರ ಪ್ರಥಮ ಸೂತ್ರೇ ಸರ್ವಶಾಸ್ತ್ರಸ್ಯ ಎಲ್ಲ ಶಾಸ್ತ್ರಕ್ಕೆ ಅಂಗವಾಗಿ ಸೂತ್ರಕೃತ ಅಂದ್ರೆ ಸೂತ್ರವನ್ನು ಮಾಡಿದ ಭಗವಾನ್ ಬಾದರಾಯಣರಿಂದ ಇಷ್ಯತೆ ಅಂಗೀಕರಿಸಲ್ಪಟ್ಟಿದೆ. ಏನು? ತಾರ ಮತ್ತು ಅಥಗಳು ಸೂತ್ರದ ಆದಿಯಲ್ಲಿ ಇವೆ ಅಂತ ಸೂತ್ರಕಾರರಾದ ವ್ಯಾಸರಿಂದ ಇಷ್ಯತೆ ಸ್ವೀಕರಿಸಲ್ಪಟ್ಟಿದೆ, ಹೇಳಲ್ಪಟ್ಟಿದೆ. ಅಖಿಲೈಹಿ ಎಷ್ಟೆಷ್ಟು ಸೂತ್ರವನ್ನು ಪಠನ ಮಾಡುವರಿದ್ದಾರೋ ಅವರೆಲ್ಲರಿಂದಲೂ ಸರ್ವತ್ರ ಎಲ್ಲ ಸೂತ್ರಗಳಿಗೂ ಅನುಗತತ್ವೇನ ಎಲ್ಲ ಕಡೆ ಇದನ್ನೇ ಅನುಸರಿಸಿ ಪೃಥಕ್ ಪ್ರತ್ಯೇಕವಾಗಿ ಓಂ ಕ್ರಿಯತೆ ಓಂಕಾರವನ್ನು ಅಂತ. ಸರ್ವಶಾಸ್ತ್ರಸ್ಯ ಎಲ್ಲ ಶಾಸ್ತ್ರಗಳು ಇದನ್ನೇ ಹೇಳಿ ಸರ್ವಶಾಸ್ತ್ರಸ್ಯ ಅಂಗತೆ. ಎಲ್ಲ ಶಾಸ್ತ್ರ ಅಂದ್ರೆ ಬ್ರಹ್ಮಸೂತ್ರದ ಎಲ್ಲ ಒಂದೊಂದು ಸೂತ್ರವೂ ಶಾಸ್ತ್ರವೇ. ಬ್ರಹ್ಮಸೂತ್ರದ ಪ್ರತಿಯೊಂದು ಸೂತ್ರಗಳಿಗೂ ಇದನ್ನು ಅನ್ಬೇಕು. ಓಂ ಅಥಾತ ಬ್ರಹ್ಮ ಜಿಜ್ಞಾಸ, ಓಂ ಓಂ ಧರ್ಮಾದ್ಯಸೇತಃ, ಓಂ ಓಂ ಶಾಸ್ತ್ರವಿದ್ವಾತ್, ಓಂ ತತ್ಸಮನ್ವಯಾತ್, ಓಂ ಓಂ ಶಬ್ದಂ ಓಂ ಅಂತೆಲ್ಲ 564 ಸೂತ್ರ ಇರುವ ಎಲ್ಲ ಸೂತ್ರಗಳಿಗೂ ಆದಿಯಲ್ಲಿ ಮತ್ತು ಕೊನೆಯಲ್ಲಿ ಎಲ್ಲ ಸೂತ್ರಗಳಿಗೂ ಅನುಗತತ್ವೇನ ಹಿಂದೆ ಹೇಳಿದಂತೆ ಅನುಸರಿಸಿ ಪೃಥಕ್ ಅಂದ್ರೆ ಪ್ರತ್ಯೇಕವಾಗಿ ಕೂಡ್ಸಂಗಿಲ್ಲ. ನೋಡ್ರಿ ಓಂ ಅಥಾಥೋ ಅದು ಕೂಡಿಸ್ಬಿಟ್ಟಾರ. ಅಥ ಅತಃ ಅಥಾಥೋ ಆಗಿದೆ. ಹಂಗಿದ್ರೆ ಓಂ ಅಥಾಥೋ ಅಂದ್ರೆ ಓಂ ಅಥಾಥೋ ಓಂಕಾರವನ್ನು ಸೂತ್ರದೊಳಗೆ ಕೂಡಿಸಿಲ್ಲ. ಓಂ ಅಥಾಥೋ ಓಂ ಅಥಾಥೋ ಆಗಿದೆ. ಅಥವಾ ಓಂ ಅಥ ಅತಃ ಅಂತಂದಿಲ್ಲ. ಅದು ಸಂಹಿತ ಕೂಡಿಸಾರ ಅಥ ಮತ್ತು ಅಥ. ಓಂಕಾರವನ್ನು ಅಸಂಹಿತ ಕೂಡಿಸೋದೇ ಹಾಗೆ ಅಲ್ಲ. ಯಾಕೆ ಅನ್ಬೇಕು ಹೇಳಿದ್ರೆ ಕೂಡಿಸಿದ್ರೆ ಈ ಸೂತ್ರಕ್ಕೆ ಅಷ್ಟೇ ಆಗ್ತದೆ. ಪ್ರತ್ಯೇಕ ಆಗಿದ್ದಾಗ ಗೊತ್ತಂದ್ರೆ ಮುಂದಿನ ಎಲ್ಲ ಸೂತ್ರಗಳು ಅನ್ವಯ ಆಗಬೇಕಂತ ಪ್ರತ್ಯೇಕ. ಓಂ ಅಥಾತ್ ಅದು ಅಥಾಥೋ ಮುಂದಿನ ಸೂತ್ರಕ್ಕಿಲ್ಲ. ಅದು ಸೂತ್ರ. ಹಾಂ ಅಥಾಥೋ ಧರ್ಮಾದ್ಯ ಸೇತಾಂ ಹಿಂಗೆ ಮಾಡಿ ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸ. ಪ್ರತ್ಯೇಕಲಿಕ್ಕೆ ಕಾರಣ ಅಂತ ಕೇಳಿದ್ರೆ ಮುಂದಿನ ಎಲ್ಲ ಸೂತ್ರಗಳಿಗೂ ಅನ್ವಯವನ್ನು ಮಾಡಿಕೊಳ್ಳಲು ಪ್ರತ್ಯೇಕವಾಗಿ ಸರ್ವತ್ರಾನುಗತತ್ವೇನ. ನೋಡಿ, ಸರ್ವತ್ರ ಎಲ್ಲ ಸೂತ್ರಗಳಿಗೂ ಅನುಗತತ್ವೇನ ಎಲ್ಲ ಕಡೆಗೂ ಅದನ್ನು ಅನುಸರಿಸಿ ಅನ್ನುವ ಸಲುವಾಗಿ ಪೃಥಕ್ ಓಂ ಕ್ರಿಯತೆ.
ಪ್ರತ್ಯೇಕವಾಗಿ ಓಂಕಾರವನ್ನು ಶ್ರೀಮದ್ ವೇದವ್ಯಾಸರು ಇಟ್ಟಿರ್ತಾರೆ. ಈ ಸ್ತೋತ್ರದ ಅರ್ಥ. ಈ ಓಂ ಮತ್ತು ಅಥ ಎರಡಕ್ಕೂ ಅನ್ವಯಿಸಿದ್ರೆ ಹೌದು. ಅಥ ಎಲ್ಲ ಕಡೆ ಬಂದಿಲ್ಲ, ಇಲ್ಲ, ಓಂ ಮಾತ್ರ ಬಂದು ಹೆಂಗೆ ಕುಡಿಸ್ತಾರೆ ತಾರ ಮತ್ತು ಅಥ ಎರಡೂ ಎಲ್ಲ ಕಡೆ ಬರ್ಬೇಕು. ಸರ್ವಶಾಸ್ತ್ರ ಸಂಘ ಹಂಗೆಲ್ಲ ಕಡೆ ಅಥ ಬಂದಿಲ್ಲ, ಓಂ ಬಂದು. ಅಥಾತೋ ಧರ್ಮ ಜಿಜ್ಞಾಸ ಅಥಾತೋ ದೈವಿ ಮೀಮಾಂಸ ಎಲ್ಲ ಸೂತ್ರವಾಗಿ ಅಲ್ಲ ಸೂತ್ರಶಾಸ್ತ್ರ ಶಾಸ್ತ್ರಸ್ಯ ಯೋನಿ ಅಂತ ಎಲ್ಲ ಪ್ರತಿಯೊಂದು ಸೂತ್ರನೂ ಶಾಸ್ತ್ರ ಅಂತ ಹೇಳಿದ್ರೆ ಹೌದು. ಅಲ್ಲೇ ಅಥ ಬರ್ಬೇಕಾಗಿ ಅಲ್ಲಿಲ್ಲ. ಅದಕ್ಕಿಂತ ಎಲ್ಲ ಕಡೆಗೆ ಓಂಕಾರ ಒಂದೇ ಬರಬೇಕು. ಅಥ ಇದು ಅಥ ಇಲ್ಲ, ಅಥ ಇದು ಈ ಸೂತ್ರಕ್ಕೆ ಸಂಬಂಧ ಅಷ್ಟೇ. ತಾರಾರ್ಥ ಮೂಲ ತಾರ ಇದಕ್ಕೆ ತತ್ರ ಅಂದ್ರೆ ಮೊದಲನೇ ಸೂತ್ರಕ್ಕೆ ಅಂತ ಅರ್ಥ. ಏನ್ರಿ ತತ್ರ ಮೊದಲನೇ ಸೂತ್ರಕ್ಕೆ ತಾರಾಥ ಮೂಲತ್ವದ ಏನು ತಾರಾ ಮತ್ತು ಅಥ ಮೂಲತ್ವ ಎದಕ್ಕದ ಮುಂದಿಲ್ಲ, ಮುಂದಕ್ಕಿಲ್ಲ. ಮುಂದೆ ನೋಡ್ರಿ, ತತ್ರ ಪ್ರಥಮ ಸೂತ್ರೇ ಸರ್ವಶಾಸ್ತ್ರಸ್ಯ ಅಂಗತಯ ಸೂತ್ರಕೃತ ಬಾದರಾಯಣ ಈಶ್ವರ. ಎಲ್ಲ ಇಲ್ಲೇ ಸರ್ವಶಾಸ್ತ್ರಸ್ಯ ಅಂದ್ರೆ ಇಲ್ಲಿ ಆ ಅರ್ಥ ಅಲ್ಲ. ಎಷ್ಟೆಷ್ಟು ಸೂತ್ರ ಸಾಹಿತ್ಯಗಳವ. ಅದು ಮೊಟ್ಟ ಮೂರು ಸೂತ್ರ ಮೊದಲನೇ ಸೂತ್ರಕ್ಕೆ ಓಂ ಅಥ ಇತ್ತು. ಇಲ್ಲಿ 11 ಸೂತ್ರಕ್ಕೆ ಓಂಕಾರ ಇದೆ. ಮೂರು ಹೌದು. ಬ್ರಹ್ಮಜಿಜ್ಞಾಸ, ದೈವಿ ಜಿಜ್ಞಾಸ, ಸ್ವಲ್ಪ ಜಿಜ್ಞಾಸ. ಮಂಗಳಾಚರಣೆ ಅಂತ ಹೇಳ್ತಾರೆ. ಹಿಂಗೆ ಸರ ಮಂಗಳಾಚರಣೆ ಕೊಟ್ಟು ಹೋಗಲಾದ ಸೂತ್ರ ಅದು. ನಾನು ಮುಂದೆ ಹೇಳ್ತಾರೆ. ಈಗ ಓಂ ಮತ್ತು ಅಥಗಳ ವ್ಯವಸ್ಥೆ ಹೆಂಗೆ ಮಾಡಬೇಕು. ತತ್ರ ನೋಡಿ, ಮೊದಲ ಸೂತ್ರದಲ್ಲಿ ತಾರಾ ಅಥ ಮೂಲತ್ವಂ. ತಾರಾ ಅಂದ್ರೆ ಓಂಕಾರ, ಅಥ ಅಂದ್ರೆ ಮೂಲತ್ವಂ. ಸರ್ವಶಾಸ್ತ್ರಸ್ಯ ಅಂದ್ರೆ ಎಲ್ಲ ಸೂತ್ರಶಾಸ್ತ್ರಕ್ಕೆ ಏನಿದೆ ಮೂಲತ್ವಂ. ನೋಡಿ, ಮೊದಲೇದು ಎಲ್ಲ ಸೂತ್ರಕ್ಕೂ ಅಲ್ಲ, ಪ್ರತಿಯೊಂದು ಸೂತ್ರದ ಮೊದಲನೇ ಸೂತ್ರ ಸಾಹಿತ್ಯದ ಮೊದಲನೇ ಸೂತ್ರ ಸಾಹಿತ್ಯ ಸರ್ವತ್ರ ನಮ್ಗೆ. ಹಾಗಾದ್ರೆ ಇಲ್ಲಿ ಅಥಾತೋ ಹೆಂಗೆ ಕೂಡ್ಸಂದಿಲ್ಲ, ಹೆಂಗೆ ಓಂ ಯಾಕೆ ಕೂಡ್ಸಂದಿಲ್ಲ? ಓಂ ಅಥಾತೋ ಅನ್ನಂಗಿಲ್ಲ, ಓಂ ಅಥಾತೋ ಅಥಾತೋ ಇದು ಕೂಡ್ಸಂದಿದೆ. ಓಂ ಪ್ರತ್ಯೇಕ ಯಾಕಂದಿರಿ ಅಂದ್ರೆ ಸರ್ವತ್ರ ಅನುಗತತ್ವೇನ, ಮುಂದಿನ ಎಲ್ಲ ಸೂತ್ರಗಳಿಗೂ ಈ ಓಂಕಾರ ಅನುಗತ ಆಗಬೇಕು, ಅಲ್ಲಿಕ್ಕೆ ಬರಬೇಕಂತ ಉದ್ದೇಶದಿಂದ ಪ್ರತ್ಯೇಕ ಇಟ್ಟಿದ್ದಾರೆ ಶ್ರೀಮದಾಚಾರ್ಯ. ಅಂದರೆ ಅಖಿಲ ಈ ವೇದ ಪಾಠ. ಹಾಗಂದ್ರೆ ಅಖಿಲ ಎಲ್ಲರೂ ಅಂತಾರೆ, ಯಾರ್ಯಾರು ವೇದ ಪಾಠಕ್ಕಿದ್ದಾರೆ ಎಲ್ಲರೂ ಅಂತಾರೆ. ಪೃಥಕ್ ರೂಪಾಂತರೇಣ ಸ್ಥಾನ ವ್ಯತ್ಯಾಸೇನ ವೃತ್ತನ್ಯಾಯನ ಅದು ಉಚ್ಚಾರಣೆಯೇ ಪ್ರಥಮ ಸೂತ್ರೇ ವಿಕಾರ್ಯಾದಿ ವಿಷಯಕೃತೆ ಪ್ರತಿಪಾದನಾಯ ಉಕ್ತೌ ಕಿಂಚ ಯತ್ ಪರ್ಯಾಯಾಂತರಂ ವಿಹಾಯ ಅನಯೋರೇವ ಓಂಕಾರ ಕ್ರಮಾಂತರಂ ಜ್ಞಾಪಕ ಆದಿಸೂತ್ರ ಸಮರ್ಥ. ಈಗ ಇಷ್ಟು ಹೇಳ್ದಂಗ ಏನೋ ಸರ್ವಾಣಿ ಸೂತ್ರಾಣಿ ಪ್ರತ್ಯೇಕಂ ಅನೇಕ ವೇದವಾಕ್ಯ ವಿಚಾರ ಪದತ್ವಾಂತರ ಬ್ರಹ್ಮ. ಅದು ಎಲ್ಲ ಸೂತ್ರಕ್ಕೂ ಓಂಕಾರ ಯಾಕೆ? ಮೊದಲನೇ ಸೂತ್ರಕ್ಕಿದ್ರೆ ಸಾಕಿಲ್ಲ. ಹೌದು, ಎಲ್ಲ ಸೂತ್ರಗಳು ಬ್ರಹ್ಮ ವಿದ್ಯಾನೆ. ವಿದ್ಯಾ ಅಂದ ಮೇಲೆ ಅಲ್ಲಿ ಅವತ್ತು ಬ್ರಹ್ಮ ವಿದ್ಯಾಕ್ಕೆ ಆದಿಯಲ್ಲಿ ಓಂಕಾರ ಬೇಕೇ ಬೇಕು, ಅದಕ್ಕೆ ಓಂಕಾರ. ಸರಿ, ಇದು ಮಂಗಳಾಚರಣದ ಸಮಸ್ಯೆ ಅಂತಂದು ಮಂಗಳಾಚರಣೆ ಹೇಳಿದ್ರೆ ಓಂಕಾರವೇ ಮಂಗಳಾಚರಣ ಯಾಕೆ? ಓಂ ಅಂದ್ರೇನು? ಗುಣಪರಿಪೂರ್ಣಾದ ನಾರಾಯಣ, ಭಗವಂತನ ಗುಣಪರಿಪೂರ್ಣತ್ವ ಸ್ಮರಣ ಮಾಡುವುದೇ ಮಂಗಳಾಚರಣ. ಕಿಂತದೋ ಅನ್ಯ ಮಂಗಳಂ ನಾವು. ಮಂಗಳ ಅಂದ್ರೆ ಏನು? ದೇವರ ಅನಂತ ಗುಣ ಸ್ಮರಣ ಮಾಡೋದು. ಓಂಕಾರದಿಂದ ಏನಾಗ್ತದೆ? ಅದೇ ಮಂಗಳ. ಹೀಗಾಗಿ ಭಗವಾನ್ ಬಾದರಾಯಣರು ಸೂತ್ರದ ಆದಿಯಲ್ಲಿ ಏನು ಮಾಡ್ಯಾರ? ಓಂ ಅಂತ ಓಂಕಾರ ಮಂಗಳಾನಾಂಚ ಮಂಗಳ. ಅಥನೂ ಮಂಗಳಾಚರಣೆ ಮಾಡ್ಯಾರ. ಅಥ ಶಬ್ದೋ ಮಂಗಲಾರ್ಥ ಅಂತ ಹೇಳಿದ್ರು. ಅದು ಹೆಂಗೆ? ಅಥ ಶಬ್ದಕ್ಕೆ ಮಂಗಳ ಅಂತ ಅರ್ಥ ಇಲ್ಲ, ಮಂಗಲ ಪ್ರಯೋಜಕ. ಅದನ್ನ ಅಂದ್ರೆ ಮಂಗಳ ಆಗ್ತದೆ ಸ್ವಯಂ ಅಂದ್ರೆ ಅದರಿಂದ ಮಂಗಳ ಅಂತ ಅರ್ಥ ಮಾಡಂಗಿಲ್ಲ. ಅಂಥ ಶಬ್ದಕ್ಕೆ ಇಲ್ಲ.
ಮಂಗಲ ಪ್ರಯೋಜಕ ಅಂದರೆ ಹೆಂಗೆ ಸೂತ್ರ ಭಾಷೆ ಹೇಳ್ಯಾರ. ಮಂಗಲ ಪ್ರಯೋಜಕ ಅಂದ್ರೆ ಈಗ ಒಂದು ಮುತ್ತೈದೆ ತುಂಬಿದ ಕೊಡ ಪಕ್ಕದಾಗಿ ಇಟ್ಕೊಂಡು ಬದುಕುತ್ತಾರೆ ಎದುರು ನೀವು ಊರಿಗೆ ಹೊಂಟ್ರಿ. ಅವಾಗ ಅದೇನು ಗೊತ್ತಂದ್ರೆ ಮಂಗಲ ಸೂಚಕ. ಮುತ್ತೈದೆ ಕೊಡ ಮಂಗಳ ಮತ್ತು ಕೊಡಕ್ಕೆ ಮಂಗಳ ಅಂತ ಅರ್ಥ ಅಲ್ಲ. ಆ ಮುತ್ತೈದೆ ಕೊಡ ತುಂಬಿಕೊಂಡು ಬರುವುದು ಮಂಗಲ ಸೂಚಕ. ಈಗ ಅಥ ಎಂಬ ಶಬ್ದದ ಅರ್ಥ ಮಂಗಲ ಅಲ್ಲ. ಅಥ ಎಂಬ ಶಬ್ದ ಉಚ್ಚಾರ ಮಾಡಿ ಕೇಳೋದೇ ಮಂಗಳ. ಇನ್ನೊಂದು ಹೇಳ್ತಾರೆ ಶಂಖ ವೇಣು ವೀಣಾ ಧ್ವನಿವತ. ಈ ನೀವಿದೆ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಎಲ್ಲೋ ಒಂದು ಕಡೆಗೆ ಗುಡಿ ಒಳಗೆ ಶಂಖವನ್ನು ನೋಡಿ ಮಂಗಳ ಸೂಚಕ. ವೇಣುನಾದ ಹೆಂಗೆ ಕೊಳಲನಾದ ಶಂಖನಾದ ಹೆಂಗೆ ಮಂಗಲ ಸೂಚಕವೋ ಆ ನಾದಕ್ಕೆ ಮಂಗಲ ಅಂತ ಅರ್ಥ ಅಲ್ವ. ಮಂಗಳ ಸೂಚಕವೋ ಹಾಗೆ ಅಥವೆಂಬ ಶಬ್ದವು ಮಂಗಲ ಸೂಚಕ. ಆ ಅರ್ಥವನ್ನು ಮಂಗಲಾಚರಣೆ ಮಾಡಿ ಅಥ ಶಬ್ದವು ಮಂಗಲ ಅರ್ಥ ಅಂತ. ಹೀಗಾಗಿ ಓಂ ಮತ್ತು ಅಥ ಎಂಬ ಶಬ್ದಗಳು ಮಂಗಳವನ್ನೇ ಹೇಳುತ್ತವೆ. ಹೀಗಾಗಿ ಭಗವಾನ್ ಬಾದರಾಯಣರು ಸೂತ್ರದ ಆದಿಯಲ್ಲಿ ಮಂಗಲಾಚರಣವನ್ನು ಮಾಡಿದ್ದಾರೆ. ಇಷ್ಟೇ ಆಗಿ ತಲೆ ಕೆಡಿಸ್ಕೊಂಡ್ರೆ ಮಂಗಲಾಚರಣೆ ಆದಾಗಿರ್ತವೆ ಮುಂದೆ ಯಾಕೆ ಅಂತ ನೀವು ಕೇಳಿದ್ರೆ ಹೇಳ್ತಾರೆ ಸವತ್ಯನೋಂಕೃತ. ಇದಕ್ಕೆ ಆಧಾರ ಓಂಕಾರವನ್ನು ವಿಚಾರ ಮಾಡಿದರೆ ನಮಗೆ ಶಾಸ್ತ್ರ ಪೂರ್ಣ ಆಗ್ತದೆ. ನಮ್ಮದು ಇಲ್ಲ ಅಂತ ಏನಾದ್ರು ಪ್ರಮಾಣ ಬೇಕಲ್ಲ ಕೇಳಿದ್ರೆ ಸವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ಯ ವಿಶೀಯತೆ ಇದು ಶ್ರೌತಾರ್ಥವಾದ ಸಾಮರ್ಥ್ಯ ಸರ್ವಾಸು ಅಪಿ ಬ್ರಹ್ಮವಿದ್ಯಾಸು ಅದ್ಯಂತಯೋ ಓಂಕಾರಸ್ಯ ಊಹ ಕರ್ತವ್ಯ ಇತಿ. ಒಂದು ವೇದ ಹೇಳ್ತದೆ ಏನು ಗೊತ್ತಂದ್ರೆ ಅನೋಂಕೃತಂ ಬ್ರಹ್ಮ. ಬ್ರಹ್ಮದ ವೇದ ಓಂಕಾರ ರಹಿತವಾದ ವೇದವನ್ನು ವೇದಕ್ಕೆ ಸಂಬಂಧಿಯಾದ ಸೂತ್ರವನ್ನು ಅನ್ನದೇ ಇದ್ದರೆ ಸವತಿ ನಿಮ್ಮ ಪುಣ್ಯ ಎಲ್ಲ ಸೋರಿ ಹೋಗ್ತದೆ. ನಿಮ್ಮ ಬ್ರಹ್ಮಸೂತ್ರದ ಪುಣ್ಯ ಬಂದಿರ್ತದೆ. ಓಂಕಾರ ಅಂದೇದು ಏನಾಗ್ತದೆ ಹೇಳ್ರಿ ಸೋರಿ ಹಂಗೆ ಒಡೆದ ಅಥವಾ ಗಡಿಗೆಯಲ್ಲಿ ಸೋರಿ ಹೋಗ್ತದೆ. ಇನ್ನು ಆದಿಯಲ್ಲಿ ಅಂದೇ ಇದ್ರೆ ಪುಣ್ಯನ ಸೋರಿ ಹೋಗ್ತದೆ. ಕೊನೆಗೆ ಅಂದೇ ಇದ್ರೆ ಒಡೆದು ಹೋಗ್ತದೆ. ಹಾಲು ಹೊಡಿತಾವ ಕೆಟ್ಟ ಸವರ್ಣ ವಿಶಾಲನ ಸವತಿ ಅನೋ ಪರಸ್ತಾಚ್ಯ ವಿಶೀದಿಯತೆ. ವಿಶೀದತೆಯಿಂದ ಶೀಳಿ ಹೋಗ್ತದೆ. ಓಂಕಾರದ ಪುಣ್ಯ ಎಲ್ಲ ಶೀಳಿ ಹೋಗ್ತದೆ. ಅವ್ರ ಕಡೆ ಸೋರುವುದು ಅವ್ರ ಕಡೆ ಶೀಳೋದು ಎರಡೂ ನಾಶನೇನ ಅಲ್ವಾ. ಆದ್ದರಿಂದ ಈ ಶ್ರವಣ ವಿಶಾಲನ ಅಂದರೆ ಪುಣ್ಯ ಎಲ್ಲವೂ ಸೋರಿ ಹೋಗಬಾರದು, ಪುಣ್ಯ ಎಲ್ಲವೂ ಒಡೆದು ಹೋಗಬಾರದು ಎಂಬ ಇಚ್ಛೆ ಇದ್ದರೆ ನಾವೇನು ಮಾಡಬೇಕು? ಓಂಕಾರವನ್ನು ಓಂಕಾರ ಉಚ್ಚಾರ ಮಾಡಬೇಕು. ಸವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ಯ ವಿಶೀರ್ಯತೆ. ಅರ್ಥ ಆದಿಯಲ್ಲಿ ಓಂಕಾರ ಅಂದಿದ್ದು ಏನಾಗ್ತದೆ ಹೇಳ್ರಿ? ಅಲ್ಲ ಅನಿಷ್ಟ ಏನಾಗ್ತದೆ? ಎಲ್ಲ ಸೋರಿ ಹೋಗ್ತದೆ. ಅಂದ್ರೆ ಒಂದು ಸಿಡಿದ ಕೊಳದಲ್ಲಿ ಹಾಲಿಟ್ರೆ ಹಂಗೆ ಹಾಲು ಸೋರಿ ಹೋಗ್ತದೆ. ಹಂಗೆ ಕೊನೆಗೆ ಅಂದೇ ಇದ್ರೆ ಅದು ನಾಶ ಹಾಳ. ಹೀಗೆ ನಮ್ಮ ಪುಣ್ಯ ಬಚಾವ್ ಮಾಡುವ ಸಲ ಏನು ಮಾಡಬೇಕು? ಓಂಕಾರ ಆದಿಯಲ್ಲಿ ಅದಕ್ಕೆ ಅಥಾತ್ ಓಂ ಅಥಾತ್ ವಿದ್ಯಾಸ ಓಂ ಓಂ ಜನ್ಮಾದ್ಯಸೇತ ಓಂ ಅಷ್ಟೇ ಅಲ್ಲ, ಸೂತ್ರ ಅಷ್ಟೇ. ಯಾವುದೇ ವೇದೋಚ್ಚಾರ ವೇದ ಅಧ್ಯಯನ ಮಾಡೋರು ಬರುವಂಥ ಹರಿ ಓಂ ಅಂತಾರೆ. ಮನೆ ಮುಗಿಸ್ತಾರೆ ಓಂ ಅಂತ. ಎಲ್ಲೇ ವೇದ ಶುರು ಮಾಡಿ ಹರಿ ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಗಣೇಶಂ ಹರಿ ಓಂ ಎಲ್ಲ ಸೂಕ್ತಗಳನ್ನು ಯಾವುದೇ ಸೂಕ್ತ ಅಷ್ಟೇ ಅಲ್ಲ,
ಯಾವುದೋ ಕೆಲಸಕ್ಕೆ ಹೋಗಿರ್ತೀವಿ, ವೇದನ ಬೆಳಗ್ಗೆ ಯಾರು ಕರೀತಾರೆ, ಅದು ಮುಚ್ಚಿ ಹೋಗ್ತೀವಿ, ಒಂದು ಪುನಃ ಹರಿ ಓಂ ಅಂತ ಶುರು ಮಾಡಬೇಕು. ನೀವು ಅದು ಅಲ್ಲೇ ನಿಂತಿತ್ತಂದ್ರೂ ಹೀಗೆ ವೇದಗಳನ್ನು ಅನ್ನೋ ಕಾಲಕ್ಕೆ, ಸೂತ್ರಗಳನ್ನು ಅನ್ನೋ ಕಾಲಕ್ಕೆ, ಇನ್ನು ಯಾವುದೇ ಪುಣ್ಯಕರವಾದಂತಹ ಸ್ತೋತ್ರ ಅನ್ನೋ ಕಾಲಕ್ಕೆ ಅಲ್ಲಿ ಓಂಕಾರ, ವಿಶೇಷವಾಗಿ ವೇದ ಓಂಕಾರವನ್ನು ಅಂದೇ ಮಾಡಬೇಕು. ನೀವು ಯಾವುದೇ ಮಂತ್ರ ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಮನೆಗೂ ಆಗಬೇಕು. ನಾರಾಯಣ ಹೌದು ನಾರಾಯಣ ಹೌದು ಮಂತ್ರನೂ ಜಪ ಗಾಯತ್ರಿ ಮಂತ್ರಕ್ಕೆ ಸ್ವಲ್ಪ ಏನೋ ವ್ಯತ್ಯಾಸದ, ಬ್ರಹ್ಮ ಗಾಯತ್ರಿ ಇರಬೇಕು, ಇದು ಅನುವಾದ ಅಂತ ಏನೋದ ಇಲ್ಲಿ. ಈಗ ನಮಗೆ ಇಲ್ಲಿ ಬೇಕಾಗಿದ್ದೇನು ಅಂತಂದ್ರೆ ತತ್ವತಾದಾಥ ಮೂಲ ಓಂ ಶ್ರೀ ರಾಘವೇಂದ್ರ ಹೇಳಬೇಕು. ಇದೇ ಓಂ ಶ್ರೀರಾಮ. ರಾಘವೇಂದ್ರ ಇದರ ಬಗ್ಗೆ ಚಂದ್ರಿಕಾದ ಒಳಗೆ ಮತ್ತು ಇನ್ನಿತರ ಟಿಪ್ಪಣಿಯಲ್ಲಿ ಸಾಕಷ್ಟು ವಿಚಾರ ಮಾಡ್ಯಾರ. ಅದನ್ನು ಸ್ವಲ್ಪ ಹೇಳಬೇಕು. ತತಶ್ಚ ಪ್ರತಿಸೂತ್ರಂ ಆದ್ಯಂತಯೋ ಉಚ್ಚಾರಣೆ ಗೌರವ ಅಲವೇ ಓಂಕಾರ. ಓಂಕಾರ ಪ್ರತಿಯೊಂದು ಸೂತ್ರಕ್ಕೂ ಓಂಕಾರವನ್ನು ವೇದವ್ಯಾಸ ಬರೆದಿಲ್ಲ. ಮೊದಲ ಸೂತ್ರಕ್ಕೆ ಬರೆದು ಇದರಂಗೆ ಎಲ್ಲ ಹಚ್ಬೋದು ಅಂತ ವೇದವ್ಯಾಸ ಇದನ್ನು ಅನುಕಲ್ಪನಾ ಮಾಡ್ತಾರೆ. ನ್ಯಾಯ ವ್ಯಾಖ್ಯಾನತ್ವಪಿ ಅಧಿಕಾರೋ ಅನುವೃತ್ತಿ ನ್ಯಾಯತೆ ಅರ್ಥಂ ಪೃಥಕ್. ಸರಿ, ಎಲ್ಲ ಬ್ರಹ್ಮವಿದ್ಯೆಗಳಲ್ಲಿ ಆದ್ಯಂತಲ್ಲಿ ಓಂಕಾರದ ಊಹೆಯನ್ನು ಮಾಡಬೇಕು. ಇನ್ನು ಇದಕ್ಕೆ ಒಂದು ವಿಶಿಷ್ಟವಾದಂತಹ ಮಂಗಳಾಚರಣೆಯನ್ನು ಹೇಳಿ ಓಂಕಾರಕ್ಕೆ ಇನ್ನೂ ಉದ್ದೇಶ ಅದ ಅಂತ ಹೇಳ್ತಾರೆ. ಓಂಕಾರಕ್ಕೆ ಇನ್ನೂ ಅನೇಕ ಉದ್ದೇಶಗಳು ಅದು ಇನ್ನು ಹೇಳ್ತಾರೆ. ಏನಂದ್ರೆ ಆದೋ ಪ್ರಯುಕ್ತ ಓಂ ಸುಧಾರೊಳಗೆ ಇದಕ್ಕೆ ಇಷ್ಟರ್ಥವನ್ನು ಹೇಳಿ ಸರ್ವತ್ರ ಅನುಗತತ್ವೇನ ಕೃತಗೋಂ ಕ್ರಿಯತೆ ಕಿಲೈತಿ ಅಂಥೇಳಿ. ಇನ್ನು ಓಂ ಅಥ ಅತಃ ಬ್ರಹ್ಮ ಜಿಜ್ಞಾಸ ಕಥ್. ಇನ್ನು ಇದಕ್ಕೆ ಪರಕೀಯರು ಈ ಶ್ರೀಮದಾಚಾರ್ಯ ಸೂತ್ರಕ್ಕೆ ಓಂಕಾರ ಮಾಡಿದ್ದನ್ನು ಒಪ್ಪಂಗಿಲ್ಲ. ಸುಧಾ ಸ್ಪೆಷಾಲಿಟಿ ಇದೆ, ಆಚಾರ ಮಾಡಿ ಇಟ್ಬಿಟ್ರು. ಅದನ್ನು ಮುಂದಿನವರು ಆಕ್ಷೇಪ ಮಾಡಿದರು. ನೀವು ಓಂಕಾರಕ್ಕೆ ಮಂಗಲ ಅಂತ ಅರ್ಥ ಮಾಡಿದ್ರು, ಅಥಕ್ಕೆ ಮಂಗಲ ಪ್ರಯೋಜನ ಅಂತ ಮಾಡಿದರು. ಸರಿ, ಇದು ಓಂಕಾರ ಸೂತ್ರದ ವಾಕ್ಯದೊಳಗೆ ಘಟಕನೂ ಅಘಟಕ. ಇದು ವಾಕ್ಯದ ಒಳಗದನು ಹೊರಗದ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ವಾಕ್ಯದ ಒಳಗೆ ವಾಕ್ಯ ಘಟಕ ಅದಾಗ, ಅಂದರೆ ಇದು ವಾಕ್ಯ ಘಟಕ ಆದಾಗ ಇದೊಂದು ಸೂತ್ರ ಆಯ್ತು. ಈ ಸೂತ್ರ ಅನ್ಬೇಕಾದ್ರೆ ಇನ್ನೊಂದು ಓಮ ಅನೇಬೇಕು. ಅನೇಕ ಶ್ರೀನಿವಾಸ ರಾವ್ ಅಂತ ಒಬ್ಬ ಹೆಸರು. ಶ್ರೀರಾಮರಾವ್, ಶ್ರೀ ಗೋವಿಂದರಾವ್, ಶ್ರೀ ಭೀಮರಾವ್, ಶ್ರೀ ವೇಣುಗೋಪಾಲ್ ಅಂತ ಶ್ರೀನಿವಾಸ ಸ್ವಾಮಿದಾಗ ಏನು ಮಾಡ್ತೀರಿ? ಶ್ರೀ ಅದಾರ ಅಂದರೆ ಯಾವುದು ನಮ್ಮ ಅಪ್ಪಿಟ್ಟು ಶ್ರೀ ಯಾಕೆ ಹಾಕಿಲ್ಲ ಅಂತ ಕಾಲ್ ಮಾಡ್ತಾರೆ. ಅದು ಈ ಶ್ರೀ ಅದನ್ನೇ ಅದಲ್ಲ, ಅಲ್ಲಿ ಅದರೇ ಅದು ನಮ್ಮದು ವೈಯಕ್ತಿಕ. ಹಂಗೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತಂದಾಗ ಮೊದಲನೇ ಸೂತ್ರೊಳಗೆ ಓಂಕಾರಕ್ಕಾದ. ಆದರೆ ಈ ಸೂತ್ರನೂ ಹೇಳಕ್ಕೆ ಒಂದು ಓಂಕಾರ ಬೇಕು ಬೇಡ? ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಯಾಕಂದ್ರೆ ಆ ಶ್ರವಣ ವಿಶರಣ ರೂಪವಾದಂತಹ ಏನಿರೋ ಅದನ್ನು ಅನಿಷ್ಟ ಹೋಗ್ಬೇಕಲ್ಲ. ಹೌದು, ಎಕ್ಸ್ಟ್ರಾ
ಹಾಗಾದರೆ ಇಲ್ಲೇ ಪ್ರಶ್ನೆ ಬಂತು ಎಲ್ಲ ಸೂತ್ರಕ್ಕೆ ಇನ್ನಷ್ಟೇ ಎಲ್ಲ ಸೂತ್ರಕ್ಕೆ ಎಲ್ಲ ಇವತ್ತರೆಗೂ ಹಿಂದ ಓಂ ಅಂತ ಎಲ್ಲ ಸೂತ್ರದ ಒಳಗೆ ಈ ಓಮ್ ಈ ಓಂ ಈ ಓಂ ಸರಿ ಇನ್ನು ಪ್ರಶ್ನೆ ಕೇಳ್ತಾನ ಮೊದಲನೇ ಓಂ ಇದು ಅದೃಷ್ಟಾರ್ಥ ಎರಡನೇ ಓಂ ಅದಲ್ಲ ದೃಷ್ಟಾರ್ಥ ದೃಷ್ಟಾರ್ಥ ಅಂದ್ರೆ ಸೂತ್ರದಲ್ಲಿ ಘಟಕವಾದ ಸೂತ್ರ ಘಟಕವಾದ ಓಂಕಾರಕ್ಕೆ ಅರ್ಥ ಇದೆ ಮೊದಲದ್ದು ಮಂಗಳಾಚರಣೆ ಮಂಗಲಕಾಲ ಎರಡನೇ ಓಂಕಾರಕ್ಕೆ ಅರ್ಥ ಏನು ಗುಣಪರಿಪೂರ್ಣ ಓಂ ಅಂದ್ರೆ ಏನು ಗುಣಪರಿಪೂರ್ಣ ಅದಕ್ಕೂ ಮಂಗಲ ಅಂತ ಅರ್ಥ ಮಾಡ್ತೀರಾ ಅದಕ್ಕೂ ಮಂಗಲ ಅಂತ ಅರ್ಥ ಮಾಡಿದ್ದೀರಿ ಅಂತಂದ್ರೆ ಮಂಗಲಸ್ಯ ವಾಕ್ಯಾರ್ಥೆ ಸಮನ್ವಯ ಭಾವ ಈ ವಾಕ್ಯದ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬ ವಾಕ್ಯ ಇದರೊಳಗೆ ಮಂಗಲವು ಏನು ಆದ್ದರಿಂದ ಅಥ ಅಂದ್ರೆ ಅನಂತರ ಓಂ ಅಂದ್ರೆ ಮಂಗಲವು ಅಥವಾ ಆದ್ದರಿಂದ ಅಥ ಅನಂತರ ಅತಃ ಆದ್ದರಿಂದ ಬ್ರಹ್ಮ ಜಿಜ್ಞಾಸ ಬ್ರಹ್ಮನ ಜಿಜ್ಞಾಸ ಮಾಡಬೇಕು ಅನ್ವಯನೇ ಆಗಲಿಲ್ಲ ಅನ್ವಯ ಬೇಕು ಮಂಗಲವು ಆದ ನಂತರ ಆದ್ದರಿಂದ ಬ್ರಹ್ಮನ ಜಿಜ್ಞಾಸ ಮಾಡಬೇಕು ಹಿಂಗಂದ್ರೆ ಏನು ನಮ್ಗೆ ಅರ್ಥ ಆಗುತ್ತೆ ಪದಾರ್ಥ ಏವ ಹಿ ವಾಕ್ಯಾರ್ಥೆ ಸಮನ್ವಯ ಒಂದು ವಾಕ್ಯದ ಒಳಗೆ ಪದಾರ್ಥ ಸಮನ್ವಯ ನಚೇ ಮಂಗಲಂ ಅಥ ಶಬ್ದಶ್ಚ ವಾಕ್ಯಂ ಲಕ್ಷಣ ಅಥ ಶಬ್ದನೂ ಮಂಗಲ ಅಂತ ಅರ್ಥ ಮಾಡಿಬಿಟ್ರಿ ನೀವು ಓಂಕಾರನೂ ಮಂಗಲ ಅಥನೂ ಮಂಗಲ ಅಥ ಎಂಬ ಶಬ್ದಕ್ಕೆ ನೀವೇನು ಮಾಡಿದರೆ ಮಂಗಲ ಅಂತ ಅರ್ಥ ಮಾಡಿ ಅದನ್ನು ಹೆಂಗೆ ಮಾಡೋರು ನೀವು ಇಲ್ಲ ಅಥ ಶಬ್ದಕ್ಕೆ ಮಂಗಲ ಅಂತ ಅರ್ಥ ಈ ಅರ್ಥ ಅಲ್ಲ ಮಂಗಲ ಪ್ರಯೋಜಕ ಸೂಚಕ ಅಂತ ಸ್ಥಾಪಿನ ವಾಕ್ಯ ಅವನ ಮಂಗಲಂ ಬ್ರಹ್ಮ ಜಿಜ್ಞಾಸಾಯ ಕರ್ತಕರ್ಮಕರಣ ಈಗ ಮಂಗಲವು ಬ್ರಹ್ಮ ಜಿಜ್ಞಾಸಕ್ಕೆ ಅನ್ವಯ ಹೆಂಗೆ ಮಾಡೋದು ಅನ್ವಯ ಆಗಬೇಕಲ್ಲ ಅನ್ವಯ ಆಗದೆ ಅಂದ್ರೆ ವಾಕ್ಯಾರ್ಥ ಆಗಂಗಿಲ್ಲ ಆದ್ದರಿಂದ ಹೇಗೆ ಮಾಡ್ತೀರಿ ಅಂತ ಪ್ರಶ್ನವನ್ನು ಮಾಡಿಕೊಂಡು ಆವಾಗ ಹೇಳ್ತಾರಂದರೆ ಇಲ್ಲ ಮಂಗಲ ಎಂಬುವಂಥದ್ದು ಅರ್ಥವಿದ್ದರೂ ಕೂಡ ಗುಣಪರಿಪೂರ್ಣ ಅಂತ ಅರ್ಥ ಓಂಕಾರಕ್ಕೆ ಮಂಗಲ ಅಂತ ಅರ್ಥ ಇದೆ ಇನ್ನೊಂದು ಅರ್ಥ ಏನು ಗುಣಪರಿಪೂರ್ಣ ಅಂತ ಓಂ ಅಂದ್ರೆ ಗುಣಪರಿಪೂರ್ಣನಾದ ಬ್ರಹ್ಮ ಅಂದ್ರೆ ನಾರಾಯಣನು ಜಿಜ್ಞಾಸ ವಿಚಾರವನ್ನು ಮಾಡ ಹೀಗೆ ಓಂಕಾರದ ಅರ್ಥವಾದ ಗುಣಪರಿಪೂರ್ಣತ್ವ ಬ್ರಹ್ಮ ಪದಾರ್ಥದಲ್ಲಿ ಅನ್ವಯ ಆಗೋದರಿಂದ ಸರಿ ಹೋಗ್ತದೆ ಪ್ರಶ್ನೆ ಕೂತು ಸಿಕ್ಕಂಗಾಯ್ತು ಓಂ ಇತಿ ಬ್ರಹ್ಮ ಇತ್ಯಾದಿ ಸ್ಥಾನತೆಯ ಪಾಠ ಪ್ರಸಂಗ ಇವೆಲ್ಲ ಸಾಕಷ್ಟು ಚರ್ಚೆ ಮಾಡ್ಯಾರ ನಾನು ಭಾಳ ಹೇಳೋದ್ರೆ ಭಾಳ ಹೇಳಿದ್ರೆ ನಿಮಗೆ ಕಷ್ಟ ಅನ್ನಿಸ್ತದೆ ಏತುಕ್ತಂ ಭವತಿ ಇದೆ ಸರ್ವಾಣಿ ಸೂತ್ರಾಣಿ ಪ್ರತ್ಯೇಕಂ ಅನೇಕ ವೇದವಾಕ್ಯ ವಿಚಾರಪರತ್ವ ಎಲ್ಲ ಸೂತ್ರಗಳು ಪ್ರತ್ಯೇಕವಾಗಿ ವೇದವಾಕ್ಯ ವಿಚಾರವನ್ನು ಮಾಡ್ತಾರೆ 560 ಹಿಂದೆ ಹೇಳಿದಂತೆ ಅದಕ್ಕೆ ಎಲ್ಲ ಕಡೆಗೂ ಓಂಕಾರವನ್ನು ಅವಶ್ಯವಾಗಿ ಮಾಡೋದು ಮೊದಲನೇ ಸೂತ್ರವನ್ನು ಹೇಳಿದ್ದನ್ನೇ ಮುಂದೆ ಎಲ್ಲ ಕಡೆಗೆ ಅನುಕರ್ಷಣೆ ಮಾಡ್ಕೋಬೇಕು ರಜೆ ವ್ಯಾಖ್ಯಾನ ಅಂತ ಹೇಳಿದ್ರು ಅದ್ವೈತಿಗಳು ಏನಂತಾರೆ ಮೊದಲೇನು ಓಂಕಾರ ಅವರು ಅನ್ನಂಗಿಲ್ಲ ಅವರು ಓಂಕಾರ ಅನೇಕ ಬಾಗರಾಯಣ ಬರ್ತದೆ ಅದು ಓಂ ಮುಂದೆ ಎರಡು ಏನೋ ನಾವು ಸೋರಿ ಹೋಗ್ಬಾರ್ದು ಪುಣ್ಯ ಅದು ಇಲ್ಲ ಅಂತ ಬಾದರಾಯಣಂತೆ ಇಲ್ಲ ಅವು ಮೊದಲೇದು ಒಪ್ಪನೆ ಆದ ಕಾರಣ ಇಲ್ಲಿ ಶ್ರೀಮದಾಚಾರ್ಯ ಬಾದರಾಯಣರು ಓಂಕಾರವನ್ನು ಅಂದೇ ಅಲ್ಲ ಮುಂದಿನ ಸೂತ್ರಗಳು ಇಲ್ಲ. ಹೌದು. ಈಗ ಗುರು ಬ್ರಹ್ಮಜ್ಞಾನ ಮೋಕ್ಷ ಹೇತುಗಳಾಗಿ ಶಾಸ್ತ್ರ ಪ್ರವೃತ್ತಿ ಹಾಗೇ ಪ್ರಮಾಣ ಪ್ರತಿ ಈಗಾಗ ಭಾಳ ವಿಸ್ತಾರವಾಗಿ ನಿರ್ಮಾಣ ಮಾಡ್ಯಾರ. ಸಂಕ್ಷಿಪ್ತವಾಗಿ ಹೇಳ್ತಾನೆ ನಿಮಗೆ ಏನಂದ್ರೆ ಓಂಕಾರವು ಗುಣಪರಿಪೂರ್ಣತ್ವವನ್ನು ಹೇಳ್ತಾರೆ. ಓಂಕಾರ ಇಷ್ಟು ನೀವು ತಿಳ್ಕೊಳ್ತಾರೆ. ಆಮೇಲೆ ಮಂಗಳಾಚರಣವನ್ನು ಮಾಡಲಿಕ್ಕೆ ಹೇಳ್ತಾರೆ. ಮಂಗಳಾಚರಣೆ ಮಾಡಿಲ್ಲ ಅಂತಲಿಕ್ಕೆ ಓಂಕಾರ ಮಂಗಳಾಚರಣ ಅದ ಅಥವಾ ಶಬ್ದನೂ ಮಂಗಳಾರ್ಥವ. ಹೀಗಾಗಿ ಮೊದಲನೇ ಪ್ರಶ್ನೆ ಉತ್ತರ ಸಿಕ್ತು. ಭಗವಾನ್ ಬಾದರಾಯಣರು ಬ್ರಹ್ಮಸೂತ್ರವನ್ನು ಮಂಗಳಾಚರಣೆ ಮಾಡಿದ್ದಾರೆ. ಓಂ ಅಂತಂದು ಅರ್ಥ ಶಬ್ದವನ್ನು ಅಂದು
ಇನ್ನು ಎರಡನೇ ಆಕ್ಷೇಪ, ಎಲ್ಲ ಸೂತ್ರಕ್ಕೂ ಓಂಕಾರದ ಅದು ಎಲ್ಲ ಸೂತ್ರಗಳು ಬ್ರಹ್ಮವಿದ್ಯಾನೇ ಆಗಿದ್ದರಿಂದ, ಎಲ್ಲ ಸೂತ್ರ ಬ್ರಹ್ಮವಿದ್ಯೆ ಆಗಿದ್ದರಿಂದ ವಿದ್ಯಾರಂಭದಲ್ಲಿ ಮಂಗಳಾಚರಣೆ ಮಾಡಬೇಕು. ಈಗ ಓಂಕಾರ ಬಂದು ಎಲ್ಲ ಕಡೆಗೆ ಆಮೇಲೆ ಮಾಡ್ಬೋದು. ಎರಡನೇ ಅರ್ಥ. ಹಾಗಾದರೆ ಇಲ್ಲಿ ಓಂಕಾರವನ್ನು ಇಷ್ಟು ಹೇಳಿ ಸಪ್ತ ಪ್ರಥಮ ಸೂತ್ರೇ ತಾನು ಜಿಜ್ಞಾಸಾನ ಕರ್ತವ್ಯ ಕುತಃ ವಿಷಯ ಪ್ರಯೋಜನ ಸಂಬಂಧ ಅಧಿಕಾರ. ಇನ್ನೊಂದು ಶುರು ಮಾಡಿದ್ವಿ. ಈಗ ಮಂಗಳಾಚರಣೆ ಆಯಿತು. ಈ ಬ್ರಹ್ಮಸೂತ್ರ ಎಂಬ ಶಾಸ್ತ್ರವನ್ನೇ ಆರಂಭ ಮಾಡಬಾರದು. ಹಂಗೆ ಪೂರ್ವ ಪಕ್ಷ ಕೋರ್ಟಿನಲ್ಲಿ ಎಷ್ಟೇ ಪ್ರಬಲ ಉತ್ತರ ಕೊಟ್ಟರು ಮತ್ತು ಅಲ್ಲಿ ಪ್ರತಿವಾದಿಗಳು ಇದ್ದೇ ಇರ್ತಾರೆ. ತನಕ ಎಲ್ಲ ಹೇಳಿದ್ರೆ ಈ ಬ್ರಹ್ಮಸೂತ್ರ ಎಂಬ ಏನು ಶಾಸ್ತ್ರದ ಜಿಜ್ಞಾಸನ ಕರ್ತವ್ಯ, ಬ್ರಹ್ಮ ಜಿಜ್ಞಾಸ ಮಾಡಬಾರದು. ಯಾಕೆ ಮಾಡಬಾರದಲ್ಲ? ವಿಷಯ ಪ್ರಯೋಜನ ಸಂಬಂಧ ಅಧಿಕಾರಿ ಯಾವುದು ವಿಚಾರ ಮಾಡಬೇಕು, ಎಲ್ಲಿ ಸ್ವಲ್ಪ ವಿಷಯ ಸಬ್ಜೆಕ್ಟ್ ಇರ್ತದೆ ಮತ್ತು ಅದಕ್ಕೆ ಪ್ರಯೋಜನ ಇರ್ತದೆ, ಅದಕ್ಕೆ ಅಧಿಕಾರಿ ಇರ್ತದೆ, ನಮಗೆ ಸಂಬಂಧ ಇರ್ತದೆ, ಅದು ಮಾಡಬೇಕು. ಈ ಬ್ರಹ್ಮ ಜಿಜ್ಞಾಸ ಇದಕ್ಕೆ ವಿಷಯನೇ ಇಲ್ಲ, ಸಬ್ಜೆಕ್ಟೇ ಇಲ್ಲ. ಹೋಗ್ರಿ, ಸಬ್ಜೆಕ್ಟ್ ನಮಗೇನು ಪ್ರಯೋಜನ? ಈ ಶೇರ್ ಮಾರ್ಕೆಟ್ ಒಳಗೆ ಬಂದು ಏನೋ ನಡೆದ ವಿಚಾರ ವಿಚಾರ ಯಾಕಂದ್ರೆ ನಾವು ಅದು ಮಾರ್ಕೆಟ್ ಒಳಗೆ ನಾವು ಹೋಗಂಗಿಲ್ಲ, ಕೇಳಂಗಿಲ್ಲ. ನಮಗೇನಾದ್ರೂ ಪ್ರಯೋಜನ? ಸರಿ, ಅದಕ್ಕೆ ನಾವು ಅಧಿಕಾರಿಗಳು ಅಲ್ಲ. ಈಗ ಎಷ್ಟೋ ಸಂಗೀತ ಶಾಸ್ತ್ರ ನಡೆದಿರ್ತಾರೆ ಭಾರಿ ವಿಚಾರ, ನಮ್ಮಲ್ಲಿ ಗೊತ್ತೂ ಇರೋಂಗಿಲ್ಲ, ನಾವು ಅದಕ್ಕೆ ಅಧಿಕಾರಿಗಳಲ್ಲ. ಆದ ಕಾರಣ ಈ ಬ್ರಹ್ಮ ಜಿಜ್ಞಾಸಕ್ಕೆ ವಿಷಯನೂ ಇಲ್ಲ, ಈಗ ಅಧಿಕಾರಿನೂ ಇಲ್ಲ, ಈಗ ಪ್ರಯೋಜನವೂ ಇಲ್ಲ, ನಮ್ಮ ಸಂಬಂಧವೂ ಇಲ್ಲ. ಅದಕ್ಕೆ ನಾವು ಮಾಡೋಣ. ಹಿಂಗೆ ನಾವೇನು ನಾವ್ಯಾಕೆ ಓದಬೇಕಪ್ಪ ಅಂತ ಅಲ್ಲಿ ಅವಾಗ ಅಂತಿರ್ತೀವಿ. ಅದೇ ನಿಮ್ಮ ಮಾಡ್ಕೊಂಡ ಎಷ್ಟೋ ಮಂದಿ ನಾವು ತೊಗೊಂಡು ಏನು ಮಾಡೋದಪ್ಪ, ದೊಡ್ಡ ಪಂಡಿತರ ಕೆಲಸ ಅದು ಅದೇನು ಮಾಡ್ತಿರ್ತಾರೆ. ನಾವು ಸುಮ್ಮನೆ ಆರಾಮ್ ಊಟ ಮಾಡಿ ಬಂದ ಮಂಗಳ ದಿವಸ ನಮ್ಮ ಸಿಲೆಬಸ್ ನಮ್ಗೆ ಅಲ್ಲಿದ್ದು ಸಿಲೆಬಸ್ ಇಲ್ಲ ಅಂತ ಎಷ್ಟೋ ಮಂದಿ ಏನು ಮಾಡ್ತಾರೆ, ಬ್ರಹ್ಮಸೂತ್ರ ನಮ್ಮ ಸಂಬಂಧ ಇಲ್ಲ ಅಂತ ದೂರ ಸರಿತಾರೆ. ಸೂತ್ರ ಇಲ್ಲಿ ಬಂತ ನಮಗೂ ಅದ ತಿಳಿಯಂಗಿಲ್ಲ ಅಂತ ಉತ್ತರ ಕೊಟ್ಟು ಹೋಗೋದು ಚಲೋ ಅಲ್ಲ. ನೀವು ಡಾಕ್ಟ್ರ್ ಔಷಧ ಕೊಡ್ತಾರೆ, ತಿಳಿಯಂಗಿಲ್ಲ ಅಂತ ಬಿಡ್ತೀರಿ ನೀವು, ತೋಳಿಕೆ ಬೇಕು. ಎಲ್ಲ ಕಟ್ಟನ್ಸ್ ಏನಿರ್ತಾವ ಎಲ್ಲ ಡಾಕ್ಟ್ರ್ ಹೇಳೇ ಕೊಡ್ತಾರೆ. ತಗೋ ಮಗನೇ ಸಾಯ್ತಿ ಇದ್ದಿದ್ರೆ ಬೈದು ತೊಗೊಂಡು ಕಳಿಸ್ತಾರೆ. ತೊಗೊಂಡು ಸಾಯ್ತು ಇಲ್ಲ ಅದ್ರ ಏನೇನೋ ಹೇಳ್ತಾರೆ, ನಾ ಹೇಳಂಗಿಲ್ಲ. ತಗೋ ಇಷ್ಟ ಮಾಡೋದು, ನೀ ತಗೊಂಡೇ ಮಾಡೋದು ತಗೋಬೇಕು. ಆದರೆ ಇಲ್ಲಿ ಅಷ್ಟೇನೋ ಆಸ್ಪತ್ರೆ ಕೊಡಂಗಿಲ್ಲ. ಅದಪ್ಪ ಬ್ರಹ್ಮ ಜಿಜ್ಞಾಸಕ್ಕೆ ಪ್ರಯೋಜನವೂ ಅದ, ಅಧಿಕಾರಿಗಳು ಇದ್ದಾರೆ, ವಿಷಯನೂ ಸಂಬಂಧಿಗೆ ಸಂಬಂಧ. ಈಗ ಯಾರೂ ಪಾಠಕ್ಕೆ ಬರೋದು ಸಂಬಂಧ ಇಲ್ಲ ಅಂತ ಅನ್ಬೇಡ. ಅಲ್ಲ ಈ ಪಾಠಕ್ಕೆ ಬಂದಾಗ ಕೆಲವರಿಗೆ ಯಾಕೋ ಚೆನ್ನಾಗಿ ಕಠಿಣ ಕಾಣ್ತೀವಿ, ತಲೆ ಮೇಲೆ ಹಾಲಿಕತ್ತದ ಅಂತ ಅಂದಾಜ. ನೀವು ಅಂದಿಲ್ಲ ಅಂದಾಜ. ಅದಕ್ಕೆ ಕಾರಣ ಯಾಕೋ ಸ್ವಲ್ಪ ಇದು ಅಂತ ಅದಾಗ್ತೇನು, ನಾವು ಬರಂಗಿಲ್ಲ ಅಂತ ನಾವು ಅಧಿಕಾರಿಗಳಲ್ಲ, ನಾವು ಸಂಬಂಧ ಇರೋದು ಅಂತ ಹಿಂಗೆ ಹೇಳಿ ಪ್ರಯೋಜನ ಏನಿಲ್ಲ ಅಂತ ನಾವು ಹೇಳಿ ಬಿಡುವ ಮಂದಿ. ನೀವು ಯಾರು ಇಲ್ಲ ಇಲ್ಲ ಇದ್ರೊಳಗೆ ಕೆಲವರು ಇರ್ತಾರೆ, ಆದರೆ ಅವರಿಗೂ ಓದ್ತದೆ, ಅವರಿಗೂ ಓದ್ತದೆ. ಏನದ ಉತ್ತರ? ಮೊದಲನೇದ್ದೇನು, ಇದಕ್ಕೆ ವಿಷಯ ಇಲ್ಲ. ವಿಷಯ ಏನು? ಈ ವಿಷಯ ಏನು ಹೇಳೋರು ಹೇಳಿ, ಇದಕ್ಕೆ ಸಬ್ಜೆಕ್ಟ್ ವಿಷಯ ಏನು? ಅನಾತ್ಮನೋ ನೋಡ್ತೀಗ. ಇದಕ್ಕೆ ವಿಷಯ ಜಡನೋ ಆತ್ಮನೋ ಪರಮಾತ್ಮನೋ ಏನು ವಿಷಯ? ಜಡವಾದದ್ದೇ ಇದಕ್ಕೆ ವಿಷಯ ಅಂದರೆ, ಜಡವಾದದ್ದು ಹುಲ್ಲು ಹಿಡ್ಕೊಂಡು ಗುಡ್ಡ ತನಕ ಅನೇಕ ವಿಷಯಗಳು. ಅದು ಹೋಗ್ಲಿಕ್ಕೆ ಇಲ್ಲಾಗ ಬರಬೇಕು. ಸಾಕಷ್ಟು ನಾವು ಪ್ರತ್ಯಕ್ಷದಿಂದ ಸಾಕಷ್ಟು ಲೌಕಿಕ ಶಾಸ್ತ್ರ ಓದ್ಕೊಂಡು ತಿಳ್ಕೋತೇವೆ. ಭೂಮಿ ಅಂದ್ರೇನು, ಜಲ ಅಂದ್ರೇನು, ಅಗ್ನಿ ಅಂದ್ರೇನು, ವಾಯು ಅಂದ್ರೇನು, ಸೈನ್ಸ್ ಅದನ್ನೇ ಅದ, ಅದೇ ಓದ್ತೀವಿ. ಅದು ಸುಧಾರಕ್ಕೆ ಹೋಗ್ಬೇಕು.
ಇಲ್ಲ ಜಡವಾದದ್ದು ಧರ್ಮ ಕರ್ಮ ಪುಣ್ಯ ಪಾಪ ಇವು ಜಡಗಳೇ ಅಲ್ಲ. ಅದು ತಿಳ್ಕೊಳ್ಬೇಕಾದ್ರೆ ಅದೊಂದಿಗೆ ಬ್ರಹ್ಮಸೂತ್ರ ಆಗಬೇಕು. ಮನುಸ್ಮೃತಿ ಅದ, ಇನ್ನೂ ಅನೇಕ ಗ್ರಂಥಗಳಲ್ಲ, ಅದನ್ನು ತಿಳ್ಕೊತೀವಿ ನಾವು. ಬ್ರಹ್ಮಸೂತ್ರದಿಂದ ಯಾಕೆ ತಿಳ್ಕೊಬೇಕು? ಯಾವುದು ಧರ್ಮ ಅಂದರೆ ಯಾವುದು, ಅಧರ್ಮ ಅಂದರೆ ಯಾವುದು, ಪುಣ್ಯ ಅಂದ್ರೇನು, ಪಾಪ ಅಂದ್ರೇನು. ಅದ ಕಾರಣ ಇದಕ್ಕೆ ಜಡವೂ ವಿಷಯ ಆಗಂಗಿಲ್ಲ. ಆತ್ಮ ಅಂತಿದೆ, ಜೀವಾತ್ಮ. ಶರೀರ ಇಂದ್ರಿಯಾದಿ ಸಂಘಾತ ವ್ಯತಿರಿಕ್ತೋ ನಾಸ್ತೇವ. ಮನೆ ನಾಸ್ತಿಕ ಹೇಳ್ತಾರೆ, ಜೀವ ಎಂಬ ವಸ್ತುನೇ ಇಲ್ಲ. ನಮ್ಮ ಶರೀರ ಇಂದ್ರಿಯ ಕಣ್ಣಿಗೆ ಕಾಣಿಸ್ತಾ ಇದೆ ಜೀವ. ಇದು ಬಿಟ್ಟು ಒಳಗೆ ಯಾವ ಜೀವ ಇತ್ಯಾದಿ ಏನಿಲ್ಲ. ನೋಡಿ, ನಾಸ್ತಿಕ ಶುರುವಾಯ್ತು. ಸುಧಾರೊಳಗೆ ಎಲ್ಲ ಪ್ರಶ್ನೆ ಮಾಡ್ಕೊಂಡು ನಾಸ್ತಿಕರಿಗೂ ಇಲ್ಲಿರೋದು. ಜೀವ ಎಂಬ ವಸ್ತು ಇದ್ರೆ ಜಿಜ್ಞಾಸ ಮಾಡಬೇಕಲ್ಲ. ನಮ್ಮ ಕಣ್ಣಿಗೆ ಕಾಣಿಸ್ತದೆ ಎಷ್ಟು, ನಿಮ್ಮ ಕಣ್ಣ ಕಾಲ ಕಿವಿ ಮುಖ ದೇಹ ಒಳಗಿನ ರಕ್ತ ಮಾಂಸ, ಇದನ್ನು ಬಿಟ್ಟು ಜೀವಂತ ವಸ್ತು ಯಾವುದು ಇಲ್ಲೇ ಇಲ್ಲ. ಇದ್ರೆ ಸಬ್ಜೆಕ್ಟ್ ಆಗಬೇಕು. ಶರೀರಾದಿಕಂಚ ಇನ್ನು ಶರೀರ ಆಯ್ತು, ಅದರ ಶರೀರಾದಿಗಳು ನಮಗೆ ವೈದ್ಯಶಾಸ್ತ್ರ ಗೊತ್ತಾಗ್ತದೆ. ಇದ್ಯಾಕೆ ಬಂತು ಬಾಡಿ ಬಗ್ಗೆ ಜಿಜ್ಞಾಸೆ ಯಾಕೆ ಮಾಡ್ತೀರಿ ನೀವು? ಅದನ್ನು ಮಾಡಲಿಕ್ಕೆ ಮೆಡಿಕಲ್ ಸೈನ್ಸ್ ಅದನ್ನೇ ಅದ. ಪ್ರತ್ಯಕ್ಷಾದಿನೇ ನಿಶ್ಚಿತ. ಆತ್ಮ ಯದಿ ಶರೀರಾದಿ ವ್ಯತಿರಿಕ್ತ ಸಂಗೀಕದತ್ತರಿಗೆ ಆಮೇಲೆ ಹೋಗಿ ನಿಮ್ಮ ಪ್ರಕಾರ ಇಲ್ಲ. ಒಳಗೆ ಆತ್ಮ ಅಂತಿದ್ದಾನ. ಏನಾತ್ಮ? ಅಹಂ, ನಾನು ಅಂತ ದಿನ ಗೊತ್ತಾಗಿದೆ. ಅವನೇ ಆತ್ಮ. ಅದು ಅಹಮ್ಮ ನಾನು ಅಂತ ದಿನ ಗೊತ್ತಾಗಿ ಆಗ್ತಲ್ಲ. ಓದಿಗೆ ಸಂಸ್ಕೃತ ಕೊಡಬೇಕು. ನಾನು ಇದ್ದೇನೆ, ನಾನು ಸುಖ ದುಃಖಗಳು ನಂಗೆ ಆಗ್ತಾವ, ಒಬ್ಬ ಅನುಭವ. ಇಷ್ಟೇ ಆತ್ಮ. ಇದಕ್ಕಿಂತ ಆತ್ಮ ಅಂತ ಬೇರೆ ಏನದು ನಮ್ಮ ಅನುಭವಕ್ಕೆ ಬರ್ತದೆ. ಅಹಮಿತಿ ಅಸಂದಿಗ್ಧತ್ವ. ನಾ ಹೆಂಗಿದ್ದೀನಿ ನಾನು ಚಲೋ ಬರ್ತದೆ. ನನ್ನ ಬಗ್ಗೆ ನಾನು ವಿಚಾರ ಮಾಡ್ಕೋಕೆ ಕಾಣಿದೆ. ಬ್ರಹ್ಮಸೂತ್ರ ಓದೋಕೆ ಕಾಣಿದೆ ಅಂತಲ್ಲ. ಹಂಗೆ ಹೊಡಿ ಕಾರಣ ಹಾಕ್ಬೇಕು. ನಾ ಹೆಂಗಿದ್ದೀನಿ ಅಂತ ತಿಳ್ಕೊಳ್ಳಿಕ್ಕೆ ನಾ ಸಾಕು. ಇನ್ನೊಬ್ಬರು ಕಾರಣ ನನ್ನ ಬಾಡಿ ಹೆಂಗಾದ್ರೆ ಡಾಕ್ಟರ್ ಬೇಕು. ನಾ ಹೆಂಗಿದ್ದೀನಿ ಅನ್ನೋಕ್ಕೆ ನನಗೆ ಬರ್ತದನೇ ಅದ. ನಾ ಇದ್ದೇನು, ನಾ ಹಿಂಗೆ ಇಷ್ಟ ನನಗೆ ಬರ್ತದೆ. ಬ್ರಹ್ಮಸೂತ್ರ ಯಾಕೆ ತಿಳ್ಕೊಬೇಕು? ಯಾಕೆ ನನ್ನ ಅನುಭವ ನನಗಿದ್ದಾಗ, ನನ್ನ ಜಗತ್ತಿನ ಅನುಭವನೇ ಭಾಳ ದೊಡ್ಡ. ಅನುಭವದಿಂದೇ ನನ್ನ ಅಸ್ತಿತ್ವ, ನನ್ನ ವಸ್ತುತ್ವ ತಿಳ್ಕೊಂಡಾಗ ನನ್ನ ಬಗ್ಗೆ ಇನ್ನೊಬ್ಬರೇ ತಲೆ ಹೇಳ್ತಾರೆ. ಆದ್ದರಿಂದ ನಿಶ್ಚಿತತ್ವನೇ ನನ್ನ ಬಗ್ಗೆ ನನಗೆ ನಿಶ್ಚಯ ಚಲೋ ಇರೋದ್ರಿಂದ ನನಗೆ ಸಂದೇಹ ಬಂದ್ರೆ ವಿಷಯ, ನನ್ನ ಬಗ್ಗೆ ನನ್ನ ಸಂದೇಹನೇ ಇಲ್ಲ. ಆದ್ದರಿಂದ ಸೂತ್ರಕ್ಕೆ ಆತ್ಮ ವಿಷಯ ಆಗಂಗಿಲ್ಲ, ಜಡನೂ ವಿಷಯ ಆಗಂಗಿಲ್ಲ, ಆತ್ಮ ವಿಷಯ ಆಗಂಗಿಲ್ಲ, ಶರೀರೇಂದ್ರಿಯಗಳು ವಿಷಯ ಆಗಂಗಿಲ್ಲ. ಯಾಕೆ? ವೈದ್ಯಶಾಸ್ತ್ರ ಇಲ್ಲ. ಪರಮಾತ್ಮ ಅಂತ ಒಬ್ಬ ವಸ್ತು ಇದ್ದಾನ ಅವನು ಹೇಳ್ತಾನೆ. ಪರಮಾತ್ಮನ ಪ್ರಾಣಾದಿ ಲಿಂಗೈ ಅವಗತ ಆತ್ಮ ನ ಪರಮಾತ್ಮ ಜಿಜ್ಞಾಸ. ಪರಮಾತ್ಮನೂ ಕೂಡ ನಮಗೆ ಬ್ರಹ್ಮಸೂತ್ರ ತಿಳ್ಕೋಬೇಕಾಗಿತ್ತ. ಇಡೀ ಜಗತ್ತು ನಡೆದದಂದ್ರೆ ಇದು ಹಿಂದೆ ಏನೋ ಒಂದು ಶಕ್ತಿ ಅದ. ಅನಾದಿ ಲಿಂಗೈ ಇದು ಚೇಷ್ಟಾ ಮಾಡೋ ಏನೋ ಒಬ್ಬ ವ್ಯಕ್ತಿ ಇದ್ದ ಅಂತ ಸಾಕು. ಇದು ತಿಳ್ಕೊಂಡು ಸಾಕು. ಭಾಳ ದೊಡ್ಡ ಒಳಗೆ ಹೋಗೋದು ಕಾರಣ ಇದೆ. ಅದ ಕಾರಣ ಈಶ್ವರ ಭಾವಾತ್ ಪರಮಾತ್ಮನ ಜಿಜ್ಞಾಸ ಹೋಗಲಿ. ಇನ್ನೊಂದು ಹೇಳ್ತಾರೆ, ಇನ್ನು ಪರಮಾತ್ಮ ಜಿಜ್ಞಾಸ ಭೇಷಿತ ತಶ್ಚೈವ. ಪರಮಾತ್ಮನೆಂಬ ವಸ್ತುವೇ ಇಲ್ಲದೆ ಇದ್ದಾಗ ಜಿಜ್ಞಾಸೆ ಅಂತಲೇ ಮಾಡ್ತಾರೆ. ಯಾರಾದರೂ ಮಂಧ್ಯಾಸುತನ ಬಗ್ಗೆ ಜಿಜ್ಞಾಸ ಮಾಡ್ತಾರೆ, ಮರದ ಕೋಡದ ಬಗ್ಗೆ ಜಿಜ್ಞಾಸ ಮಾಡ್ತಾರೆ. ಯಾಕೆ ಮಾಡಿಲ್ಲ? ಅಸ್ತಿತ್ವೇ ಇಲ್ಲ. ಯಾವುದಕ್ಕೆ ಅಸ್ತಿತ್ವವೇ ಇಲ್ಲ ಜಿಜ್ಞಾಸ ಮಾಡಿ ಏನು ಮಾಡೋದು? ಆಗ ಭಗವಂತ ಎಂಬ ವಸ್ತುವೇ ಇರೋದ್ನಾರ ಜಿಜ್ಞಾಸ ಮಾಡಿ ಏನು ಮಾಡೋದು? ನಿಮ್ಮ ಪ್ರಕಾರ ಅದಂತೂ ತಿಳ್ಕೊಳ್ಳಿ. ಭಾಳ ಅಂದ್ರೆ ಏನದ, ಈ ದೊಡ್ಡ ಜಗತ್ತಿನಿಂದ ಯಾವುದೋ ಒಂದು ನಮ್ಮ ಪ್ರೇಕ್ಷ ಶಕ್ತಿ ಇಷ್ಟದ ತಿಳ್ಕೊಂಡು ಇಷ್ಟೇ ತಿಳ್ಕೊಂಡು ಇದಕ್ಕಿಂತ ಹೆಚ್ಚಿನ ತಿಳ್ಕೊಂಡು ಮಾಡೋರೇನು. ಆದ್ದರಿಂದ ಮೊದಲನೇದು ಇದಕ್ಕೆ ಜಡವೋ ವಿಷಯ ಅಲ್ಲ. ಸೂತ್ರಕ್ಕೆ ಜಡಾದಿಗಳು ನಮಗೆಲ್ಲ ಕಣ್ಣಿಂದ ಕಾಣಿಸ್ತಾವ, ಕಿವಿಯಿಂದ ಕೇಳಿಸ್ತಾವ. ಇನ್ನು ಜೀವಾತ್ಮ ಅಲ್ಲಿ ಎರಡು ಭಾಗ. ಜೀವಾತ್ಮ ಕೆಲವು ಹೋಗ್ತದ, ಕೆಲವು ಒಪ್ಪಂಗಿಲ್ಲ. ಯಾರು ಒಪ್ಪಂಗಿಲ್ಲ? ಜಡಭೂತವಾದ ಶರೀರನೇ ಜೀವ. ಒಳಗೆ ಜೀವಂತ ಇದ್ದಾನಂತನು ಅಹಂ ಅಹಂ ಅಸ್ಮಿ ಅಹಂ ಅಸ್ಮಿ, ನಾ ಇದ್ದೇನೆ ಅಂತ ಗೊತ್ತಾಗ್ತದೆ. ನನ್ನ ಬಗ್ಗೆ ನನಗೆ ಅರಿವು ಆದಷ್ಟು ಶಾಸ್ತ್ರ ಹೆಂಗೆ ಹೇಳ್ತದೆ ನನ್ನ ಬಗ್ಗೆ. ನನ್ನ ಬಗ್ಗೆ ನಾ ಎಷ್ಟು ತಿಳ್ಕೊಂಡೇನು, ನೀವು ಹೆಂಗೆ ನನ್ನ ಬಗ್ಗೆ ಹೇಳ್ತೀರಿ? ಜೀವ ಇಲ್ಲೇ ಇಲ್ಲ, ಒಂದು ಶರೀರಾದಿಗಳು ಅಷ್ಟೇ ಅವ.
ಶ್ರೀರಾಜನ ತಿಳ್ಕೊಳ್ಳಿಕ್ಕೆ ನಮ್ಮ ಪ್ರತ್ಯಕ್ಷ ಪ್ರಮಾಣ ಸಾಕು, ಶಾಸ್ತ್ರ ಬೇರೆ. ಜೀವಿದ್ದಾನ ತಿಳ್ಕೊಂಡ್ರು ನಾವು ಸಂದೇಹ ಇಲ್ಲ, ಅಹಮಸ್ಮಿ ಅಹಮಸ್ಮಿ ಅಂತ ನಿಶ್ಚಿತವಾದ ಬಗ್ಗೆ ಜಿಜ್ಞಾಸ ಹಾಕಿ ಮಾಡೋದು. ಇದು ಪರಮಾತ್ಮನ ಬಗ್ಗೆ ತಿಳ್ಕೊಂಡು ಜೀವ ಪರಮಾತ್ಮ ಒಂದೇ. ಹಾಂ, ಜೀವ ಪರಮಾತ್ಮ ಒಂದೇ ನಾವು. ಹೌದು. ಪರಮಾತ್ಮ ವಸ್ತು ಇದ್ರ ಅನ್ಬೇಕಲ್ಲ, ನಾಸ್ತಿಕ ಅಂತ ಇದೆ. ದೇವರೆಂಬ ವಸ್ತುನೇ ಇಲ್ಲ. ಯಾವ ವಸ್ತು ಇಲ್ಲ ಅದನ್ನು ಜಿಜ್ಞಾಸ ಹಾಕಿ ಮಾಡ್ತೀರಿ. ಬರೀ ಅದ ಅಂತಂದ್ರೂ ಕೂಡ ಸಾಮಾನ್ಯ ಒಂದು ಅನುಮಾನ ಗೊತ್ತಾಗ್ತದೆ. ಈ ಮನೆ ಕಟ್ಟಾರೆ ಅಂದ್ರೆ ಯಾವ ಇಂಜಿನಿಯರ್ ಇದ್ದ, ಜಗತ್ತದ ಅಂದರೆ ಯಾವ ಮಾತ್ರ ಶಕ್ತಿ ಅದ, ಅದ್ರ ಹಿಂದದ ಇಷ್ಟು ಅನುಮಾನದಿಂದ ಗೊತ್ತಾಗಬೇಡ. ನೀವು ಈ ನಮ್ಮ ಸೂತ್ರ ಯಾಕೆ ಬರಿತೀರಿ ಇತ್ಯಾದಿ ಸಂದೇಹಗಳು ಬರ್ತಾವೆ. ಸರಿ, ಈಶ್ವರನು ಕಿಂ ಪ್ರಮಿತೋವಾನ, ಈಶ್ವರನೆಂಬ ವಸ್ತು ಅದನೋ ಇದು ಅಂತ ಹೇಳಿದ್ರು. ಅದಕ್ಕಾದ್ರೆ ಹೇಳಿದರು ಪ್ರಮಿತೋವ, ಅನೇಕ ಪ್ರಮಾಣಗಳಿಂದ ಪ್ರಮಿತ ಆಗಿದ್ದ ಅಂದರೆ. ಹಾಗಾದ್ರೆ ತರ್ಕದಿಂದ ನಾವು ತಿಳ್ಕೊತೀವಿ, ಅದಕ್ಕೆ ವೇದಗಳು ಯಾಕೆ? ಈಶ್ವರ ಪ್ರಮಿತ ಆಗಿದ್ದ ಅಂದ್ರೂ ತರ್ಕ ಅನ್ನೋದನ್ನೇ ತಿಳ್ಕೊತೀವಿ. ಅವನನ್ನು ತರ್ಕತ್ವ ಅದಕ್ಕೆ ನಿಶ್ಚಿತ ಜಿಜ್ಞಾಸ ಮನಸ್ಯ ಇತಿ ಸಾಮಾನ್ಯತಃ ಪ್ರತೀತೋ ವಿಶೇಷಿತ ಅವಕಾಶ ತಥಾತ್ವ ಪಶ್ಯಾಮ. ಹೀಗೆ ದೇವರ ಬಗ್ಗೆನೂ ನವ ಇತಿ ಪಕ್ಷ ಅನುಗ್ರಾಹ್ಯ ಪ್ರಮಾಣಾಭಾವೇನ ಜಿಜ್ಞಾಸಾಯ ತರ್ಕತ್ವ ವ್ಯಾಘಾತ. ಆದ್ದರಿಂದ ಈ ಈಶ್ವರನ ಬಗ್ಗೆ ಯಾವ ಪ್ರಮಾಣ ಇಲ್ಲದೆ ಇರೋದನ್ನು ಜಿಜ್ಞಾಸ ಮಾಡಂಗಿಲ್ಲ. ಸರಿ, ಈಶ್ವರನ ಬಗ್ಗೆ ಪ್ರಮಾಣ ಅದ ಅಂದ್ರೂ ಕೂಡ ಪ್ರಮಾಣ ಯಾವ? ಪ್ರತ್ಯಕ್ಷನೋ ಅನುಮಾನನೋ ಆಗ. ದೇವರ ಬಗ್ಗೆ ಪ್ರಮಾಣದನೋ ಇದು ಪ್ರಮಾಣ ಇಲ್ಲ ಅಂದ್ರೆ ಬೇಡ. ಯಾವುದು ಪ್ರಾಮಾಣಿಕ ಅಲ್ಲ ಜಿಜ್ಞಾಸ ಮಾಡೇ ಬೇಡ. ಪ್ರಾಮಾಣಿಕ ಅದ ಅಂತಂದ್ರೆ ಅಂದ್ರೆ ಯಾವ ಪ್ರಮಾಣದಿಂದ ದೇವರ ವೇದ್ಯ? ಪ್ರಮಾಣಗಳು ಎಷ್ಟವ? 3 ಪ್ರಮಾಣಗಳು ಯಾವ? ಪ್ರತ್ಯಕ್ಷ ತಸ್ಯ ಅಪಾದತಃ ಲಭಾವಾದಿ. ಪ್ರತ್ಯಕ್ಷ ಪ್ರಮಾಣದಿಂದ ದೇವ್ರಿಗೆ ಗೊತ್ತಾಗಂಗಿಲ್ಲ. ನಾವೇ ಅನುಮಾನವೂ ಕೂಡ ಗೊತ್ತಾಗಂಗಿಲ್ಲ. ಯಾಕೆ ಹೇಳಿದ್ರೆ ಅನುಮಾನಕ್ಕೆ ಒಂದು ಪ್ರತ್ಯಕ್ಷ ಸಂಬಂಧ ಬೇಕು. ಭೂಮಕ್ಕೆ ಅಗ್ನಿ ಸಂಬಂಧ ಅದ. ಹಾಗೆ ನಮ್ಮ ದೇವರಿಗೆ ಅನುಮಾನ ಸಂಬಂಧ ಅಂದರೆ ಪ್ರತ್ಯಕ್ಷ ಸಂಬಂಧ ಯಾವುದಲ್ಲ, ಯಾವುದಿಲ್ಲ. ನಾವೇ ಆಗಮ ಅಂದ್ರೆ ಮಾತಾರೆ ಬಂತು ಅಪೌರುಷೇಯ ಪೌರುಷೇಯ. ಪೌರುಷೇಯ ಆಗಮಗಳು ಅಂದ್ರೆ ಯಾರೋ ಮನುಷ್ಯರು ಮಾಡಿದ್ರು, ನಾವ್ಯಾಕೆ ಬರ್ಬೇಕಾದ್ರೆ ನಾವು ಅಪೌರುಷೇಯ ಆಗಮ ಅಂತ. ಅಪೌರುಷವಾದಂತಹ ವೇದಗಳಿಗೆ ಯಜ್ಞ ಯಾಗಾದಿಗಳೇ ಅದು ಅರ್ಥಿಸಿದಾಗ ದೇವ್ರ ಯಾಕೆ ವೇದಗಳು ತಪ್ಪದಿರಲ್ಲ. ಯಜ್ಞ ಯಾಗಾದಿಗಳು ಮಾಡಬೇಕು. ಸ್ವರ್ಗಾನಕ ಬ್ರಹ್ಮನ ಬಗ್ಗೆ ಯಾಕೆ ಮಾಡಬೇಕು ಅಂತ ಈ ಪ್ರಶ್ನೆಗಳು ಬಂದಾಗ ಆಗಮೋಪಿ ಭವನ್ ವೇದ ವಕ್ತವ್ಯ ಸಂಬಂಧ ಅದನ್ನು ವಿಸ್ತಾರ ಮಾಡಿ ವೇದಗಳೇ ಪ್ರಮಾಣ ಅಂತ ತಿಳ್ಕೊಂಡು ಅವುಗಳಿಗೆ ಬ್ರಹ್ಮ ಎಷ್ಟರ ಬಗ್ಗೆ ವಿಷಯ ಆಗ್ತದೆ ಈ ರೀತಿಯಾಗಿ ಶಂಕ ಮಾಡಿಕೊಂಡು ಬರೀ ಶಂಕಾಗೆ ನಾನು ಉತ್ತರ ಪೂರ್ವ ಕರ್ಕೊಂಡು ಹೋಗ ಉತ್ತರಕ್ಕೆ ನಾಳೆ